ನಾನು ಹುಟ್ಟು ಬೆಳೆದಿದ್ದು ಸಾಗರದ ಹತ್ರ ಕೆಳದಿ ಅಂತ. ನಾವು ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ತಾಯಿ ಅಂತ ನೋಡಿದಾಗ ತಾಯಿಗೆ ವಿಷ ಹಾಕಲ್ಲ, ಅದೇ ರೀತಿಯಲ್ಲಿ ಭೂಮಿಗೂ ಅಷ್ಟೇನೆ. ಇವತ್ತು ವಿಷವನ್ನ ಹಾಕಿ ಅದರಿಂದ ಒಳ್ಳೇದ್ ಬರಲ್ಲ. ಆಗ್ತಿರೋಂಥದ್ದೇನು, ಕ್ಯಾನ್ಸರ್ ಹಾಸ್ಪಿಟಲ್ಸ್, ನಂಬರ್ ಆಫ್ ಬೆಡ್ಸ್ ಇನ್ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಜಾಸ್ತಿ ಆಗ್ತಿದೆ. ಅದು ಶಿವಮೊಗ್ಗದಂತಹ ಒಂದು ಜಾಗ, ಮಲೆನಾಡಿನ ಸುಂದರ ಅಷ್ಟು ಪರಿಶುದ್ಧ ವಾತಾವರಣ ಅಂತ ಏನಿತ್ತೋ ಅಂತ ಜಾಗದಲ್ಲಿ ಇವತ್ತು ಕ್ಯಾನ್ಸರ್ ಹಾಸ್ಪಿಟಲ್ಗಳು ಒಂದರ ಮೇಲೆ ಒಂದು ಹೊಸದಾಗಿ ಓಪನ್ ಆಗ್ತಾ ಇದೆ. ಇಷ್ಟು ಜನ ಗೊತ್ತಿದ್ದು ಕೂಡ ಏನಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನೇ ಹಾಕ್ತಾರೆ ಅಥವಾ ಪೆಸ್ಟಿಸೈಡ್ಸ್ ಅನ್ನೇ ಹಾಕಿ ಗ್ರೋ ಮಾಡ್ತಾರೆ. ವರ್ಲ್ಡ್ ವಾರ್ 2 ಟೈಮ್ ನಲ್ಲಿ ಯಾವ್ಯಾವ ಕಂಪನಿಗಳು ಕೆಮಿಕಲ್ ವೆಪನ್ಸ್ ಅನ್ನ ಮಾಡ್ತಾ ಇದ್ವಲ್ಲ, ಅದೇ ಕಂಪನಿಗಳು ದೇ ಟ್ರಾನ್ಸ್ಫಾರ್ಮ್ಡ್ ಇಂಟು ಆಗ್ರೋ ಕೆಮಿಕಲ್ ಕಂಪನಿ. ಅದರಲ್ಲಿ ಪ್ರಿಸರ್ವೇಟಿವ್ ಇನ್ನ ಬೇರೆ ಬೇರೆ ಕ್ಲಾಸ್ಗಳಿರುತ್ತೆ. ಕೆಲವೊಂದು ಪ್ರಿಸರ್ವೇಟಿವ್ ಯಾಕಂದ್ರೆ ನಿಮ್ಗೆ ತುಂಬಾ ಪಾಪ್ಯುಲರ್ ಬ್ರ್ಯಾಂಡ್ಗಳಲ್ಲೂ ಕೂಡ ಇದು ನಿಮ್ಗೆ ಕಾಣೋದಕ್ಕೆ ಸಿಗುತ್ತೆ. ಅದನ್ನ ಕಾರ್ಸಿನೋಜೆನಿಕ್ ಅಂತ ಕ್ಲಾಸಿಫೈ ಮಾಡಿ ಬೇರೆ ದೇಶಗಳು ಅದನ್ನ ಬ್ಯಾನ್ ಮಾಡಿರುವಂತ. ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾಸಿಂಗ್ ಇಂಗ್ರೀಡಿಯೆಂಟ್ಸ್ ಅವು ಅಂತದನ್ನ ನಮ್ಮ ಪ್ರೊಸೆಸ್ಡ್ ಫುಡ್ ಅಲ್ಲಿ ಬಳಸ್ತಾ ಇರೋದು ಪ್ರಿಸರ್ವೇಟಿವ್ಸ್. ನೀವು ಮನೆಯಲ್ಲಿ ನೀವೇ ಬೆಳೆದಿರೋ ಅಂತ ಒಂದು ಬಾಳೆಹಣ್ಣಿನ ಗೊನೆಯನ್ನು ತಂದಿಡಿ, ಅದು ಬಾಳೆಹಣ್ಣು ಹೇಗೆ ರೈಪನಿಂಗ್ ಆಗತ್ತೆ ಅನ್ನೋ ನ್ಯಾಚುರಲ್ ಪ್ಯಾಟ್ರನ್ ಇದೆ. ಅದೇ ನೀವು ಕೆಲವೊಂದು ಮಾರ್ಕೆಟ್ ಅಲ್ಲಿ ನೀವು ನೋಡ್ತೀರ, ಹಿಂದಿನ ದಿನ ಕೊಡ್ತಾರೆ ಪೂರ್ತಿ ಹಸಿರಿರುವಂತಹ ಬಾಳೆಗೊನೆ, ಮನೇಲಿ ತಂದಿಡ್ತೀರ, ಬೆಳಗಾಗ ಹೊತ್ತಿಗೆ ಎಲ್ಲದೂ ಹಳದಿ, ಒಂದೇ ಕಲರ್ ಈವನ್ ಆಗಿ ಹಣ್ಣಾಗಿರತ್ತೆ. ನ್ಯಾಚುರಲಿ ಹಾಗಾಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂತ ಯೂಸ್ ಮಾಡ್ತಾರೆ. ಕೆಲವೊಂದು ಬ್ಯಾಂಡ್ ಕೆಮಿಕಲ್ಸ್ ಇದೆ, ಇದು ಗೊತ್ತಿರುವಂತದ್ದೇ ಇದ್ರೂ ಕೂಡ 10 ml ಅನ್ನ 100 ಲೀಟರ್ಗೆ ಹಾಕಿ ಸ್ಪ್ರೇ ಮಾಡಿ ಅಂತ ಹೇಳಿರುತ್ತೆ, ಯಾವುದೋ ಒಂದು ಇನ್ಸೆಕ್ಟಿಸೈಡ್. ಅದನ್ನ ಏನ್ ಮಾಡ್ತಾರೆ, ಆ 10 ml ಅನ್ನ 10 ಲೀಟರ್ ನೀರು ಹಾಕಿರಲ್ಲ, ಯಾಕೆಂದ್ರೆ ಇವ್ರಿಗೆ ಕಾನ್ಸಂಟ್ರೇಟೆಡ್ ಆಗಿರ್ಲಿ, ಜಾಸ್ತಿ ಎಫೆಕ್ಟಿವ್ ಇರತ್ತೆ ಅಂತ. ಈಗ ಒಬ್ಬ ರೈತನ ಹತ್ರ ಹೋಗಿ ನಾನು ನೀನ್ ದೇಶ ಉಳಿಸ್ಬೇಕು, ಜನರ ಆರೋಗ್ಯ ಉಳಿಸ್ಬೇಕು, ಸಮಾಜನ ಉದ್ಧಾರ ಮಾಡಬೇಕು, ನಿನ್ನ ಜೀವನವನ್ನು ಬಲಿ ಕೊಡು ಅಂತ ನಾನು ಕೇಳಿದ್ರೆ ಅದು ಮೂರ್ಖತನ. ಅರ್ಥದಲ್ಲಿ ಇರುವಂತ 140 ಕೋಟಿ ಜನರಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ ನಲ್ಲಿ ಆಲ್ಮೋಸ್ಟ್ 50% ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಂಪ್ಲಾಯ್ಡ್ ವಿತ್ ಅಗ್ರಿಕಲ್ಚರ್ ಸೆಕ್ಟರ್. ಸೊ ಏನಕ್ಕೆ ಆಗಿದೆ ಅಂತ ಹೇಳಿದ್ರೆ ಅಂಡರ್ ಯುಟಿಲೈಸೇಷನ್ ಆಫ್ ಅವರ್ ರಿಸೋರ್ಸಸ್. ಈಗ ಹೊಸ ಪೀಳಿಗೆ, ನಮ್ಗೆ ಆಶಾಕಿರಣ ಏನು ಅಂತ ಹೇಳಿದ್ರೆ, ಹೊಸ ಪೀಳಿಗೆ ಏನ್ ಬರ್ತಾ ಇದ್ದಾರೆ, ಅವ್ರು ಇದನ್ನ ಸ್ಟಡಿ ಮಾಡಿ ಪ್ಯಾಷನೇಟ್ ಆಗಿ ಬರ್ತಿರೋಂಥ ಅವರಿಗೆ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಅದೇನು ಅಂತ ಹೇಳಿದ್ರೆ, ನಾವು ಆ ಇಂಡಿಜಿನಸ್ ನಾಲೆಡ್ಜಿನ ಒಂದು ಅನ್ಬ್ರೋಕನ್ ಚೈನ್ ಇತ್ತಲ್ಲ, ಅದು ಕಳ್ಕೊಂಡಿದೀವಿ. ನಮಸ್ಕಾರ ಮಹಾಜನಗಳೇ, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಬಿಸ್ನೆಸ್. ಇವತ್ತು ನಮ್ಮೊಂದಿಗಿದ್ದಾರೆ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸ್ಕೇಲಿಯಾನ್ ಕಾಮರ್ಸ್ ಪ್ರೈವೇಟ್ ಲಿಮಿಟೆಡ್. ಇದೊಂದು ಅಗ್ರಿಟೆಕ್ ಸ್ಯಾಸ್ ಪ್ಲಾಟ್ಫಾರ್ಮ್. ನಾವು ತಿನ್ನೋಂಥ ಅನ್ನ, ಕುಡಿಯೋಂಥ ಕಾಫಿ, ನಾವು ಸೇವಿಸುವಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲಿಂದ ಬರ್ತಿದೆ ಅನ್ನೋ ಐಡಿಯಾ ನಮಗಿಲ್ಲ. ಅದನ್ನು ಬೆಳೆದಂಥ ರೈತ, ಅದನ್ನು ಬೆಳೆದಂಥ ಫಾರ್ಮರ್ ಬೆಸ್ಟ್ ಪ್ರಾಕ್ಟೀಸಸ್ನ ಉಪಯೋಗಿಸಿ ಪೆಸ್ಟಿಸೈಡ್ಸ್ನ ಕಡಿಮೆ ಮಾಡಿ ನಮಗೆ ಮಹತ್ತರವಾದಂಥ ಫುಡ್, ಮಹತ್ತರವಾದಂಥ ಆಹಾರ ಧಾನ್ಯ ಕೊಡ್ತಿದ್ದಾನೆ ಅಂತ ನಂಬಿಕೆ ನಮ್ಮದು. ಆದರೆ ನಂಬಿಕೆ ಹುಸಿ ಆಗ್ತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಕ್ಯಾನ್ಸರ್ ಹಾಸ್ಪಿಟಲ್ಸ್ಗಳು ಜಾಸ್ತಿ ಆಗ್ತಿದೆ. ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್, ದಟ್ ಈಸ್ ಡಿಜಿಟಲ್ ಪಾಸ್ಪೋರ್ಟ್, ಅದು ಡಿಜಿಟಲ್ ಫುಟ್ ಪ್ರಿಂಟ್ ಟ್ರ್ಯಾಕಿಂಗ್ ಅಂತ. ಅದನ್ನು ಮಾಡ್ತಾರೆ ಸ್ಕೇಲಿಯಾನ್ ಕಾಮರ್ಸ್ ಪ್ರೈವೇಟ್ ಲಿಮಿಟೆಡ್. ಬನ್ನಿ ವೆಲ್ಕಮ್ ಮಾಡೋಣ ಈ ವಿಷಯದ ಬಗ್ಗೆ ಅಗಾಧವಾದಂಥ ನಾಲೆಡ್ಜ್ ಇಟ್ಕೊಂಡಿರುವಂಥ ಶ್ರೀಧರ್ ಭಟ್ರನ್ನ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ, ಧನ್ಯವಾದ. ಸೊ ಗ್ಲಾಡ್ ಟು ಹ್ಯಾವ್ ಯು. ನಾನು ಹೇಳ್ದಂಗೆ ನಮ್ಮ ಮನೆಗೆ, ಹೊಲದಿಂದ ನನ್ನ ಮನೆ ಡೈನಿಂಗ್ ಟೇಬಲ್ಗೆ ಬರೋವಂಥ ಪ್ರಾಸೆಸ್ ಏನಿದೆ ಒಂದು ಫುಡ್ ಐಟಮ್ದು, ಅದನ್ನು ಟ್ರ್ಯಾಕ್ ಮಾಡುವಂಥ, ಅದನ್ನು ಒಂದು ಚೌಕಟ್ಟು ಒಳಗಡೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುವಂಥ ಒಂದು ಮಹತ್ತರ ಒಂದು ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಕೆಲಸನ ನೀವು ಮಾಡ್ತಾ ಇದ್ದೀರಾ. ದೋ ಇಟ್ ಈಸ್ ಅ ಫಾರ್ ಪ್ರಾಫಿಟ್ ಕಂಪನಿ ಆದರೂ ಸಹ ಒಂದು ಸೋಷಿಯಲ್ ಫ್ರೇಮ್ ವರ್ಕ್ ಒಟ್ಟಿಗೆ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಜರ್ನಿ ನಮ್ಮ ಜೊತೆ ಶೇರ್ ಮಾಡಿ. ನಾನು ಹುಟ್ಟು ಬೆಳೆದಿದ್ದು ಸಾಗರದ ಹತ್ರ ಕೆಳದಿ ಅಂತ, ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥ ಪ್ರಸಿದ್ಧವಾಗಿರೋಂಥ ಒಂದು ಹಳ್ಳಿ. ಅಲ್ಲಿಂದ ಸಹಜವಾಗಿ ಪರಿಸರದ ಜೊತೆಗೆ ಒಳ್ಳೆಯ ಒಡನಾಟ, ಸಂಬಂಧ, ಆಮೇಲೆ ಏನು ನಮ್ಮ ಸಂಸ್ಕೃತಿ ಇದೆ, ಆಮೇಲೆ ನಮ್ಮ ಇತಿಹಾಸ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋಂಥ ತುಡಿತ, ಹಾಗೇನೆ ದೇಶದ ಬಗ್ಗೆ, ಆಮೇಲೆ ನಮ್ಮ ಜೀವನ ಅನ್ನುವಂಥದ್ದು ಬರೀ ನಮ್ಮ ಒಂದು ಸ್ವಾರ್ಥಕ್ಕೆ ಮಾತ್ರ ಅಲ್ಲ. ಈ ಜೀವನ ಅನ್ನೋಂಥ ಒಂದು ಗಿಫ್ಟ್ ನಮಗೇನು ಸಿಕ್ಕಿದೆ, ಅದನ್ನು ನಾವು ಹೇಗೆ ಉತ್ತಮ ಉದ್ದೇಶ ಇಟ್ಕೊಂಡು, ಗುರಿಯನ್ನು ಇಟ್ಕೊಂಡು ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಬೋದು.
ಇದರಿಂದ ಲೋಕಹಿತ ಹೇಗೆ ಸಾಧನೆ ಮಾಡ್ಬೋದು, ಅಂದ್ರೆ ನಮ್ಮ ಆತ್ಮೋದ್ಧಾರನೂ ಆಗ್ಬೇಕು, ಅದರ ಜೊತೆಯಲ್ಲಿ ಲೋಕಹಿತನೂ ಆಗ್ಬೇಕು. ಸೊ ಆ ತರದ ಕೆಲಸದ ಬಗ್ಗೆ ಮೊದಲಿಂದನೂ ಒಂದು ತುಡಿತಾ ಇತ್ತು. ತಿರುವನ್ನ ಪಡ್ಕೊಂಡಿದ್ದು ಯಾವಾಗ ಅಂತ ಹೇಳಂದ್ರೆ, ನನಗೆ UPSC ಮಾಡಬೇಕು ಅಂತ ಒಂದು ತಲೆಯಲ್ಲಿ ಬಂತು. ನೋಡ್ಲಿಕ್ಕೂ ಚೆನ್ನಾಗಿದ್ದೀರಾ, ಅಂದ್ರೆ ಆ, IAS ನೋಡಿದ್ರೆ ಹೇಳ್ಬೋದು IAS ಆಗ್ಬೋದು ಅಂತ. ಸೊ 5ನೇ ಕ್ಲಾಸಲ್ಲಿದ್ದೆ ಬಹುಶಃ ಅವಾಗ. ಆ ಸಮಯದಲ್ಲಿ ತುಂಬಾ ಸೀರಿಯಸ್ ಆಗಿ ನಾನು ಓದೋದಕ್ಕೆ ಅದರದ್ದು ಫೋಕಸ್ಡ್ ಆಗಿ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದೆ. ಅಂದ್ರೆ ಇನ್ನು ತುಂಬಾ ದೊಡ್ಡ ಜರ್ನಿ, ಅದು ಲಾಂಗ್ ಜರ್ನಿ. ಬಟ್ ಯಾವಾಗ ಜರ್ನಿ ಲಾಂಗ್ ಇರತ್ತಲ್ಲ, ಆವಾಗ ಎಷ್ಟು ಬೇಗ ಶುರು ಮಾಡ್ತೀವೋ ಅಷ್ಟು ಒಳ್ಳೇದು. ನನಗೆ UPSC ಅನ್ನೋದ್ರಲ್ಲಿ ಹೇಗೆ ಬಂದಿದ್ದು ಅಂತ ಹೇಳಂದ್ರೆ, ನಾನು ಜಾಬಿಗೆ ಹೋಗಲ್ಲ, ಅಂದ್ರೆ ಟ್ರೆಡಿಷನಲ್ ಬೇರೆ ಇನ್ಯಾವುದಿದೆ ಅದಕ್ಕೆ ಹೋಗಲ್ಲ. ನನಗೆ ಈ ತರದ ಒಂದು ಕಾಂಪಿಟೇಟಿವ್ ಸರ್ವಿಸಸ್ ಎಕ್ಸಾಮ್ಸ್ ಅನ್ನೇ ಚೂಸ್ ಮಾಡ್ತೀನಿ ಅಂತ ಫಸ್ಟ್ ಅಲ್ಲಿಂದ ಶುರು ಮಾಡಿದ್ದು. ಅದಾದ್ಮೇಲೆ ಮುಂದೆ ಒಂದು PUC ಬರೋ ಅಷ್ಟರಲ್ಲಿ ನನಗೆ ಅದು ಕ್ಲಾರಿಟಿ ಸಿಕ್ತು, ನಾನು ಇದಕ್ಕೂ ಕೂಡ ಸರಿಯಾದ ಪರ್ಸನ್ ಅಲ್ಲ. Correct. ಅದ್ರ ಬಗ್ಗೆ ಯಾರೂ ನನಗೆ ನೆಗೆಟಿವ್ ಆಗಿ ಹೇಳಲಿಲ್ಲ. ನಾನು ಸಾಕಷ್ಟು ಜನ ಅವಾಗಿನ ದೆನ್ ಗವರ್ನರ್, ನಾನು SSLC ಅಲ್ಲಿ ಇದ್ದಾಗ TN ಚತುರ್ವೇದಿ ಅವರನ್ನು ಭೇಟಿಯಾಗಿದ್ದೆ. ಹಾಗೇನೆ ಬೇರೆ ಬೇರೆ ಆ, ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಅಥವಾ IAS IPS ಅಧಿಕಾರಿಗಳನ್ನು ಅವಾಗವಾಗ ಅವ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ಅಥವಾ ಭೇಟಿ ಮಾಡೋ ಅಂತ ಅವಕಾಶ ಸಿಕ್ಕಿತ್ತು. ಯಾರು ಡಿಮೋಟಿವೇಟ್ ಮಾಡಲಿಲ್ಲ. ಬಟ್ ನನಗೊಂದು ಕ್ಲಾರಿಟಿ ಸಿಕ್ತು, ನನ್ನ ದಾರಿ ಇದಲ್ಲ. ಹಾಗಾಗಿ ನಾನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಅದೇ ಫಾರ್ಮುಲಾ, ಅದೇ ಟೂಲ್, ನೇತಿ ಇದಲ್ಲ ಅಂದ್ರೆ ನೆಕ್ಸ್ಟ್ ಏನು. ಆವಾಗ ಸಿಕ್ಕಿದ್ದು ಆಂಟ್ರಪ್ರಿನರ್ಶಿಪ್. ನಾವು ಯಾವುದಕ್ಕೋ ಒಂದು ಕನೆಕ್ಟ್ ಆಗ್ತೀವಿ. ಈಗ ಹೇಗೆ FM-ಗೆ ನಾವು ಟ್ಯೂನ್ ಮಾಡ್ತೀವೋ, ಅದೇ ರೀತಿಯಲ್ಲಿ ನಮ್ಮ ಥಾಟ್ ಫ್ರೀಕ್ವೆನ್ಸಿಯನ್ನು ಒಂದು ಆಂಗಲ್ಗೆ ಟ್ಯೂನ್ ಮಾಡ್ತಾ ಹೋದಾಗ ಕ್ಲಾರಿಟಿ ಅನ್ನೋದು ನಮ್ಗೆ ಸಿಗ್ತಾ ಹೋಗುತ್ತೆ. ಏನು ಮಾಡಬೇಕು ಅನ್ನೋಂಥ ದಾರಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಹೋಗುತ್ತೆ. ಅಲ್ಲೂ ಕೂಡ ಮನಸ್ಸಿಗೆ ಬಂದಿದ್ದು ಭೂಮಿ. ನಾವು ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ತಾಯಿ ಅಂತ ನೋಡಿದಾಗ ತಾಯಿಗೆ ವಿಷ ಹಾಕದ. ಇವತ್ತು ವಿಷವನ್ನು ಹಾಕಿ ಅದರಿಂದ ಒಳ್ಳೇದು ಬರಲ್ಲ. ಆಗ್ತಿರೋ ಅಂಥದ್ದೇನು, ಕ್ಯಾನ್ಸರ್ ಹಾಸ್ಪಿಟಲ್ಸ್, ನಂಬರ್ ಆಫ್ ಬೆಡ್ಸ್ ಇನ್ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಜಾಸ್ತಿ ಆಗ್ತಿದೆ. ಅದು ಹಳ್ಳಿಗಳಲ್ಲಿ. ಅದು ಶಿವಮೊಗ್ಗದಂತಹ ಒಂದು ಜಾಗ, ಮಲೆನಾಡಿನ ಸುಂದರ, ಅಷ್ಟು ಪರಿಶುದ್ಧ ವಾತಾವರಣ ಅಂತ ಏನಿತ್ತೋ ಅಂತ ಜಾಗದಲ್ಲಿ ಇವತ್ತು ಕ್ಯಾನ್ಸರ್ ಹಾಸ್ಪಿಟಲ್ಗಳು ಒಂದ್ರ ಮೇಲೆ ಒಂದು ಹೊಸದಾಗಿ ಓಪನ್ ಆಗ್ತಾ ಇದೆ. ಏನ್ ನಡೀತಾ ಇದೆ ಈಗ? ಪ್ರಾಬ್ಲಮ್ ಈ ರೀತಿ ಆಗ್ತಿರೋದಕ್ಕೆ, ಇಷ್ಟು ಕ್ಯಾನ್ಸರ್ ಹಾಸ್ಪಿಟಲ್ಸ್ಗಳು ಬರ್ತಿರೋದಕ್ಕೆ ಕಾರಣ ಏನು? ಇಷ್ಟು ಜನ ಗೊತ್ತಿದ್ದು ಕೂಡ ಏನಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನೇ ಹಾಕ್ತಾರೆ ಅಥವಾ ಪೆಸ್ಟಿಸೈಡ್ಸ್ ಅನ್ನೇ ಹಾಕಿ ಗ್ರೋ ಮಾಡ್ತಾರೆ. ಈಗ 40-50 ವರ್ಷದ ಹಿಂದೆ ನಾನು ತುಂಬಾ ಅದಕ್ಕೆ ಡೆಪ್ತ್ ಅಲ್ಲಿ ಹೋಗ್ತಾ ಹೋದೆ. ಈಗ World War II ಆಯ್ತು. World War II ಟೈಮ್ನಲ್ಲಿ ಯಾವ್ಯಾವ ಕಂಪನಿಗಳು ಕೆಮಿಕಲ್ ವೆಪನ್ಸ್ ಅನ್ನ ಮಾಡ್ತಾ ಇದ್ವಲ್ಲ, ಅದೇ ಕಂಪನಿಗಳು ದೇ ಟ್ರಾನ್ಸ್ಫಾರ್ಮ್ಡ್ ಇಂಟು ಅಗ್ರೋಕೆಮಿಕಲ್ ಕಂಪನೀಸ್. ಮನುಷ್ಯರನ್ನ ಕೊಲ್ಲೋದಿಕ್ಕೆ ಅಂತೇಳಿ ನಾಜಿ ಜರ್ಮನಿಯಲ್ಲಿ ಯಾವ ಕಂಪನಿ ಹೆಸರು ಹೇಳಲ್ಲ, ನೀವು ರಿಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ. ಯಾವ ಕಂಪನಿಗಳು ಇದ್ರ ಬಗ್ಗೆ ಕೆಲಸ ಮಾಡಿದ್ದು, ಟೆಕ್ನಾಲಜಿಯನ್ನ ಫಾರ್ ರಾಂಗ್ ರೀಸನ್ಸ್ಗೆ ಬಳಸಿದ್ರು, ಅದನ್ನ ಮನುಷ್ಯನ್ ಕೊಲ್ಲೋದಿಕ್ಕಾಗಲ್ಲ. ಇನ್ನು ಅದೇ ಪ್ರಾಡಕ್ಟ್ ಅನ್ನ ವಿ ಕ್ಯಾನ್ ಯೂಸ್ ಇಟ್ ಇನ್ ಅಗ್ರಿಕಲ್ಚರ್. ಅದನ್ನ ಡೈಲ್ಯೂಟ್ ಮಾಡಿ ಈ ಪರ್ಸೆಂಟೇಜ್ ಅಲ್ಲಿ ಯೂಸ್ ಮಾಡಿದ್ರೆ ಯು ಕ್ಯಾನ್ ಕಿಲ್ ಪೆಸ್ಟ್ಸ್, ಯು ಕ್ಯಾನ್ ಕಿಲ್ ಇನ್ಸೆಕ್ಟ್ಸ್. ಸೊ ಇಲ್ಲಿ ನೆಕ್ಸ್ಟ್ ತಗೊಂಡಿದ್ದೇನು ಅಂತ ಹೇಳಂದ್ರೆ, ಹಾಗಾದ್ರೆ ಈ ಫುಡ್ ಅಡಲ್ಟ್ರೇಷನ್ ಆಗ್ತಾ ಇದೆ, ಕೌಂಟರ್ ಫೀಟ್ ಆಗ್ತಾ ಇದೆ. ಅಂದ್ರೆ ನಕಲಿ ವಸ್ತುಗಳನ್ನ ಅದು ಒರಿಜಿನಲ್ ಅಂತ ಸೇಲ್ ಮಾಡ್ತಾ ಇದ್ದಾರೆ. ಹೇಗೆ ನಾವು ಅದನ್ನ ಪ್ರಿವೆಂಟ್ ಮಾಡ್ಬೋದು? ಈಗ ಒಬ್ಬ ರೈತನ ಹತ್ರ ಹೋಗಿ ನಾನು, ನೀನ್ ದೇಶನ ಉಳಿಸ್ಬೇಕು, ಜನರ ಆರೋಗ್ಯನ ಉಳಿಸ್ಬೇಕು, ಸಮಾಜನ ಉದ್ಧಾರ ಮಾಡಬೇಕು, ನಿನ್ನ ಜೀವನವನ್ನು ಬಲಿ ಕೊಡು ಅಂತ ನಾನು ಕೇಳಿದ್ರೆ ಅದು ಮೂರ್ಖತನ ಆಗತ್ತೆ. ಅವ್ರಿಗೆ ಏನು ಉತ್ತರ ಅಂದ್ರೆ, ಈ ರೀತಿಯ ಕನ್ಸಲ್ಟೇಷನ್ ಏನು ಮಾಡಿದ್ರೆ ನೀವು ಬೇರೆ ದೇಶಕ್ಕಾಗ್ಲಿ ಅಥವಾ ಈ ದೇಶದಲ್ಲೇನೆ ಪ್ರೀಮಿಯಂ ಮಾರ್ಕೆಟ್ ಸೆಗ್ಮೆಂಟ್ಗೆ ನಿಮ್ಮ ಉತ್ಪಾದನೆಯನ್ನ ತಲುಪಿಸೋದಕ್ಕೆ ಸಾಧ್ಯ ಇದೆ. ಆ ರೀತಿಯ ಒಂದು ಸೊಲ್ಯೂಷನ್ ಬಿಲ್ಡ್ ಮಾಡ್ತಾ ಬಂದ್ವಿ. ಮೊದಲನೇದಾಗಿ ಅಗ್ರಿ ಇನ್ಪುಟ್ ಕಂಪನೀಸ್, ಅಂದ್ರೆ ಅವರು ಬೀಜ ಅಥವಾ ರಸಗೊಬ್ಬರ ಅಥವಾ ಇದನ್ನ ಅಗ್ರಿ ಇನ್ಪುಟ್ಸ್ ಅಂತ ಹೇಳಿ ಕರೀತಾರೆ. ಫರ್ಟಿಲೈಸರ್, ಅಗ್ರೋಕೆಮಿಕಲ್ ಕಂಪನೀಸ್, ಸೀಡ್ ಮ್ಯಾನುಫ್ಯಾಕ್ಚರರ್, ಸೀಡ್ ಪ್ರೊಡ್ಯೂಸರ್ ಕಂಪನೀಸ್, ಈ ತರದ ಕಂಪನಿಗಳ ಅವರ ಪ್ರಾಡಕ್ಟ್ ಅನ್ನ ಗವರ್ಮೆಂಟಿನ ಕಾಂಪ್ಲೈನ್ಸ್ ಜೊತೆಯಲ್ಲಿ ಜೋಡಿಸಿ, ಅಂದ್ರೆ ಕರ್ನಾಟಕದಲ್ಲಿ ಸಬ್ಸಿಡಿ ಪ್ರೋಗ್ರಾಮ್ ಅಂತ ಹೇಳಿ ರನ್ ಮಾಡ್ತಾರೆ. ಅಂದ್ರೆ ನೀವೀಗ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಈ ಸೀಡ್ಸ್ ಅನ್ನಾಗ್ಲಿ ಅಥವಾ ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ ಏನೋ ತಗೊಳ್ತೀರಾ ಅಂತ ಹೇಳಿದ್ರೆ
ನಿಮ್ಮ ಪಹಣಿ ಅಥವಾ ನಿಮ್ಮ ಭೂಮಿಯ ಮಾಲೀಕತ್ವದ ಪ್ರಕಾರ ನಿಮ್ಗೆ ಎಷ್ಟು ಸಬ್ಸಿಡೈಸ್ಡ್ ರೇಟಲ್ಲಿ ಮತ್ತೆ ಎಷ್ಟು ಕ್ವಾಂಟಿಟಿ ಕೊಡಬಹುದು ಅಂತ ಒಂದು ಫ್ರೇಮ್‌ವರ್ಕ್ ಇದೆ. ಹ್ಮ್. ಅದರ ಮೂಲಕ ಯಾವ ಕಂಪನಿಯ ಪ್ರೊಡ್ಯೂಸನ್ನ ಅಥವಾ ಪ್ರಾಡಕ್ಟನ್ನ ನಿಮ್ಗೆ ತಲುಪಿಸ್ತಾ ಇದ್ದಾರೆ, ಅದನ್ನು ಕೂಡ ರೆಕಾರ್ಡ್ ಮಾಡ್ತಾರೆ. ಯಾಕೆಂದ್ರೆ ಸಬ್ಸಿಡಿ ಕೊಡೋದು ಅಕೌಂಟಬಿಲಿಟಿ ಇರ್ಬೇಕಲ್ಲ ಗವರ್ಮೆಂಟ್‌ಗೆ. ಹ್ಮ್. ಅದನ್ನ ಡಿಜಿಟಲೈಸ್ಡ್ ಅಕೌಂಟಬಿಲಿಟಿ ಅಥವಾ ಈ ರೀತಿಯ ಒಂದು ಟ್ರೇಸಬಿಲಿಟಿ ಅಂತ ಏನು ಹೇಳ್ತೀವಿ, ಆ ಪ್ಲಾಟ್‌ಫಾರ್ಮ್ ಅನ್ನ ನಾವು ಫಸ್ಟ್ ಶುರು ಮಾಡಿದ್ದು. ಈ ರೀತಿ ನಮ್ಗೆ ಪ್ರಾಬ್ಲಮ್ ಸ್ಟೇಟ್‌ಮೆಂಟ್ ಐಡೆಂಟಿಫೈ ಮಾಡಿದ್ಮೇಲೆ, ಮುಂದೆ ನಾವು ಸೊಲ್ಯೂಷನ್ಸ್ ಅನ್ನ ಬಿಲ್ಡ್ ಮಾಡಿದ್ವಿ. ಆಸ್ ಐ ಸೆಡ್ ಮೊದಲನೇ, ಒಂದು ಗವರ್ಮೆಂಟ್‌ನ ಟ್ರೇಸಬಿಲಿಟಿ ರಿಲೇಟೆಡ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಕಾಂಪ್ಲಯನ್ಸ್ ಅಂತ ಹೇಳ್ತೀವಿ. ಹ್ಮ್. ಈಗ ಹೇಗೆ ಟ್ಯಾಕ್ಸ್ ಆಡಿಟ್ ರೀತಿ ಕಾಂಪ್ಲಯನ್ಸ್ ಇದೆಯೋ, ಅದೇ ರೀತಿಯಲ್ಲಿ ಈ ರೀತಿಯ ಸಪ್ಲೈ ಬಗ್ಗೆ ಕೂಡ ಒಂದು ಕಾಂಪ್ಲಯನ್ಸ್ ಅಂದ್ರೆ ಅವರು ಅಕೌಂಟಬಿಲಿಟಿಯನ್ನು ಕೊಡಬೇಕಾಗತ್ತೆ. ಯಾರಿಗೆ ಆ ಪ್ರಾಡಕ್ಟ್ಸ್ ಅನ್ನ ಸಬ್ಸಿಡಿಯಲ್ಲಿ ಕೊಟ್ಟಿದ್ದಾರೆ. ಆ ರೀತಿಯ ಒಂದು ಲೆಡ್ಜರ್ ಏನ್ ಮೇಂಟೈನ್ ಮಾಡಬೇಕು, ಅದಕ್ಕೆ ಟೆಕ್ನಾಲಜಿ ಸೊಲ್ಯೂಷನ್ ಅನ್ನ ಅಗ್ರಿ ಇನ್ಪುಟ್ ಕಂಪನೀಸ್‌ಗಳಿಗೆ ಕೊಟ್ವಿ. ಅದಾದ ನಂತರ FPOಸ್‌ಗಳನ್ನ ನಾವು, ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್, ಹ್ಮ್. ಅಂದ್ರೆ ರೈತ ಸಹಕಾರಿ ಸಂಘಗಳು ಅಂತ ಕರಿಬಹುದು. ಅವರುಗಳಿಗೆ ಅಥವಾ ರೈತ ಉತ್ಪಾದಕ ಸಂಘಗಳೇನಿರುತ್ತೆ ಅವರುಗಳಿಗೆ ಸೊಲ್ಯೂಷನ್ ಅನ್ನ ಕೊಟ್ವಿ. ಹಾಗೇನೆ ಈ ಪ್ರೊಡ್ಯೂಸರ್ಸ್ ಅನ್ನ ಎಕ್ಸ್ಪೋರ್ಟ್ ಯಾರು ಮಾಡ್ತಾರೆ, ಹ್ಮ್. ಅವರಿಗೆ ವೇರಿಯಸ್ ಸರ್ಟಿಫಿಕೇಶನ್ಸ್ ಅಥವಾ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಡೇಟಾ ಇದೆ. ಈ ಡೇಟಾ ಏನಿದೆ, ಓಕೆ. ಇದು ಪ್ರೊವೆನೆನ್ಸ್ ಅಂತ. ಅಂದ್ರೆ ಹ್ಮ್. ಹೇಗೆ ನಾನು ಈ ಪರ್ಟಿಕ್ಯುಲರ್ ಪ್ರೊಡ್ಯೂಸ್ ನನಗೆ ಎಲ್ಲಿಂದ ತಗೊಂಡೆ, ಅದರ ಜರ್ನಿ ಏನು, ಯಾವಾಗ ಅದನ್ನ ನಾವು ಹೊರಗಡೆ ಬೇರೆ ಇನ್ನೊಂದು ದೇಶಕ್ಕೆ ಕಳಿಸ್ತೀವಿ, ಅದನ್ನ ನಾನು ಸರ್ಟಿಫೈಡ್ ಇರಬೇಕು ಅಥವಾ ಅದು ಪ್ರೂವ್ ಮಾಡೋ ಹಾಗಿರ್ಬೇಕು. ಅದನ್ನ ನಾವು ಡಿಜಿಟಲ್ ಪ್ರಾಡಕ್ಟ್ ಪಾಸ್ಪೋರ್ಟ್ ಅಂತ ಕರಿತೀವಿ. ಓಕೆ. ಈಗ ಆಲ್ರೆಡಿ ನಮ್ಗೆ ಒಬ್ಬ ಮನುಷ್ಯನ ಮೂವ್‌ಮೆಂಟ್‌ಗೆ ಪಾಸ್ಪೋರ್ಟ್ ಇದೆ. ರೈಟ್. ನಾವು ಯಾವ ದೇಶಕ್ಕೆ ಹೋಗ್ತೀವಿ ಅಲ್ಲಿದು ಕನ್ಸರ್ನ್ಡ್ ಅಥಾರಿಟಿಯಿಂದ ಅದಕ್ಕೆ ಸ್ಟ್ಯಾಂಪ್ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರಾಡಕ್ಟ್ ಇಲ್ಲಿ ಅಗ್ರಿ ಮತ್ತೆ ಫುಡ್ ಸೆಗ್ಮೆಂಟಲ್ಲಿ ಇವತ್ತೇನಾಗಿದೆ ಅಂತ ಹೇಳಂದ್ರೆ, ಒಬ್ಬ ಗ್ರೋ ಮಾಡ್ದ ಅಂತ ಹೇಳಂದ್ರೆ ಅದನ್ನ ಹಾರ್ವೆಸ್ಟ್ ಆದ ಟೈಮ್‌ನಿಂದ ಅಲ್ಲಿಂದ ನೆಕ್ಸ್ಟ್ ಕನ್ಸ್ಯೂಮರ್ ತನಕ ತಲುಪೋ ಮಧ್ಯದಲ್ಲಿ 7 ರಿಂದ 12 ಜನ ಇಂಟರ್ಮೀಡಿಯರೀಸ್ ಇರ್ತವೆ. ಹ್ಮ್. ಮಂಡಿ ಇರ್ಬೋದು, ಏಜೆಂಟ್ಸ್ ಇರ್ಬೋದು, ಟ್ರೇಡರ್ಸ್ ಇರ್ಬೋದು, ಪ್ರೊಸೆಸರ್ಸ್. ಹ್ಮ್. ಹಾಗೇನೆ ಅದನ್ನ ಫೈನಲಿ ಫಿನಿಶ್ಡ್ ಪ್ರಾಡಕ್ಟ್ ಅನ್ನಾಗಿ ಅದರದ್ದು ವ್ಯಾಲ್ಯೂ ಅಡಿಷನ್ ಮಾಡಿ, ಪ್ಯಾಕ್ ಮಾಡಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋರು, ಆಮೇಲೆ ಫೈನಲಿ ಎಕ್ಸ್ಪೋರ್ಟರ್ಸ್. ಈ ರೀತಿ ಮಲ್ಟಿಪಲ್ ಇದರಲ್ಲಿ ಒಂದು ಚೈನ್ ಅಲ್ಲಿ ಇನ್ವಾಲ್ವ್ಡ್ ಇದ್ದಾರೆ ರೈಟ್. ಇವರೆಲ್ಲರೂ ಕೂಡ. ಸೊ ಇವರೆಲ್ಲರಿಗೂ ಕೂಡ ಒಂದು ಕಾಮನ್ ಪ್ಲಾಟ್ಫಾರ್ಮ್. ಹ್ಮ್. ಹೇಗೆ ಅವರವರ ಚಾಲೆಂಜಸ್, ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಸ್ಪೆಸಿಫಿಕ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ, ಚಾಲೆಂಜಸ್ ಇದೆ. Right. ಸೊ ಇವತ್ತು ನಾವು ಸಾಲ್ವ್ ಮಾಡ್ತಾ ಇರೋದು ಒಂದು ಇಂಡಸ್ಟ್ರಿ ವೈಡ್ ಪ್ರಾಬ್ಲಮ್. ಹ್ಮ್. ಅಂದ್ರೆ ಅವರಿಗೆ ಪ್ರಾಡಕ್ಟ್ ಟ್ರೇಸಬಿಲಿಟಿ ಆಗಬೇಕು, ಪ್ರಾಡಕ್ಟ್ ಅನ್ನ ಕೌಂಟರ್ ಫೀಟ್ಸ್ ಇಂದ ಪ್ರಿವೆಂಟ್ ಮಾಡಬೇಕು. ಅಂದ್ರೆ ಅದು ಪ್ರಾಡಕ್ಟ್ ಜೆನೈನ್ ಹೌದೋ ಅಥವಾ ಅಲ್ವಾ ಅನ್ನೋದನ್ನ ಅವರು ವೆರಿಫೈ ಮಾಡೋ ಹಾಗಿರ್ಬೇಕು. Right. ಹಾಗೇನೆ ಗವರ್ಮೆಂಟ್ ಮತ್ತು ಬೇರೆಯ ಸರ್ಟಿಫಿಕೇಶನ್ ಏಜೆನ್ಸಿ ಈ ತರದ ಕಾಂಪ್ಲಯನ್ಸ್ಗಳನ್ನ ಪ್ರೊವೈಡ್ ಮಾಡೋದಕ್ಕೆ ಕಾಂಪ್ಲಯನ್ಸ್ ಮ್ಯಾನೇಜ್ಮೆಂಟ್ ಬೇಕಾಗತ್ತೆ. ಹ್ಮ್. ಹಾಗೇನೆ ನಾನಿವತ್ತು ಬೆಳೆದಿದ್ದೀನಿ, ಎಲ್ಲಿಗೆ ನಾನು ಅದನ್ನು ಸೇಲ್ ಮಾಡಬೇಕೋ ಗೊತ್ತಿಲ್ಲ ಅಂಥವರಿಗೋಸ್ಕರ ಮಾರ್ಕೆಟ್ ಲಿಂಕೇಜ್ ಅಥವಾ ಟ್ರೇಡ್. ಈ 4 ನಮ್ಮ ಸೊಲ್ಯೂಷನ್ ಪಿಲ್ಲರ್ಸ್ ಅಂತ ಕರಿತೀವಿ ಸ್ಕೇಲೈನ್‌ನಲ್ಲಿ. ಟ್ರೇಸ್, ಪ್ರೊಟೆಕ್ಟ್, ಕಾಂಪ್ಲೈ ಅಂಡ್ ಟ್ರೇಡ್. Correct. ಈ 4 ನಾವು ಸೊಲ್ಯೂಷನ್ ಆಫರಿಂಗ್ ಆಗಿ ಕೊಡ್ತಿರೋದು. ಕನ್ಸ್ಯೂಮರ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾನೊಬ್ಬ ಕನ್ಸ್ಯೂಮರ್, ಬಟ್ ನನಗೀ ಎಂಟೈರ್ ಇಂಡಸ್ಟ್ರಿ ಬಗ್ಗೆ ನನಗೇನು ತಿಳುವಳಿಕೆ ಇಲ್ಲ. ವಿಚ್ ಇಸ್ ದ ಟ್ರೂತ್. ನನಗೇನು ತಿಳುವಳಿಕೆ ಇಲ್ಲ. ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಪ್ಯಾಕೆಟಲ್ಲಿ ಹಾಕುವಂಥ ಇನ್ಫಾರ್ಮೇಷನ್ನ ನಾನು ನೋಡ್ತೀನಿ. ಇನ್ಫಾರ್ಮೇಷನ್ನ ಡಿಸೈಫರ್ ಮಾಡುವಂಥ ಯಾವುದೇ ಇಂಟೆಲಿಜೆನ್ಸ್ ನನ್ನ ಹತ್ರ ಇಲ್ಲ. ಈ ಥರ ಕನ್ಸ್ಯೂಮರ್ಗೆ ಈಗ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ, ಒಂದು ಫುಡ್ ಪ್ಯಾಕೆಟ್ನ ಡಿಕೋಡ್ ಮಾಡೋದು ಹೆಂಗೆ? ತುಂಬಾ ಒಳ್ಳೆ ಪ್ರಶ್ನೆ ಇದು. ಒಬ್ಬ ಆಸ್ ಎ ಯೂಸರ್, ಕನ್ಸ್ಯೂಮರ್ ಆಗಿ ನಮಗಿರುವಂತಹ ಲಿಮಿಟೆಡ್ ಮಾಹಿತಿಯಲ್ಲಿ ಹ್ಮ್. ಅದು ನಾವು ನೋಡ್ಬೋದಾದಂಥದ್ದು ಅಂದ್ರೆ, ಆ ಪ್ಯಾಕೇಜ್ ಅದು ಯಾವ ಬ್ರ್ಯಾಂಡ್ ಇಂದು ನೋಡ್ತೀವಿ, ನಾರ್ಮಲ್ ಆಗಿ ನೋಡುವಂಥದ್ದು. ಅಥವಾ ಯಾವ ಕ್ವಾಲಿಟಿ ಅದ್ರ ಮೇಲೆ ಏನಾದರೂ ಹಾಕಿದ್ರು ಅಂತ ಹೇಳಿದ್ರೆ ಅದನ್ನು ನೋಡ್ತೀವಿ. ಇಂಗ್ರೀಡಿಯೆಂಟ್ಸ್ ಅನ್ನು ತುಂಬಾ ಕಡಿಮೆ ಜನ ಓದೋದು, ಇವತ್ತಿನ ಫ್ಯಾಕ್ಟ್ ಇದು. ಇಂಗ್ರೀಡಿಯೆಂಟ್ಸ್ ಅನ್ನು ಓದಿದಾಗ ನಿಮಗೆ ಸಾಕಷ್ಟು ವಿಷಯಗಳು ಕಾಣಿಸುತ್ತೆ. ಒಂದು ಮೇನ್ ಯಾವುದೋ ಒಂದು ಇಂಗ್ರೀಡಿಯೆಂಟ್ ಇರುತ್ತೆ, ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಅಂತ ಜನರಲಿ ಕೊಟ್ಟಿರ್ತಾರೆ. ಆಮೇಲೆ ಅದರಲ್ಲಿ ಮಿಕ್ಸ್ ಏನೇನು ಮಾಡಿದ್ದಾರೆ, ಬೇರೆ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಜನರಲಿ ಲಿಸ್ಟ್ ಅನ್ನ ಕೊಡಬೇಕು, ಇನ್ಕ್ಲೂಡಿಂಗ್ ಪ್ರಿಸರ್ವೇಟಿವ್ಸ್.
ಅದರಲ್ಲಿ ಪ್ರಿಸರ್ವೇಟಿವ್ನ ಬೇರೆ ಬೇರೆ ಕ್ಲಾಸ್ಗಳಿರುತ್ತೆ. ಆಮೇಲೆ ಅದರಲ್ಲಿ ಕೆಲವೊಂದಿಷ್ಟು ಪ್ರಿಸರ್ವೇಟಿವ್ಸ್ ಅನ್ನು ನಾನು ಎಲ್ಲದ್ರದ್ದು ಹೆಸರು ಹೇಳೋದಕ್ಕೆ ಹೋಗಲ್ಲ, ಬಟ್ ಕೆಲವೊಂದು ಪ್ರಿಸರ್ವೇಟಿವ್ ಯಾಕೆಂದ್ರೆ ನಿಮಗೆ ತುಂಬಾ ಪಾಪ್ಯುಲರ್ ಬ್ರ್ಯಾಂಡ್ಗಳಲ್ಲೂ ಕೂಡ ಇದು ನಿಮ್ಗೆ ಕಾಣೋದಕ್ಕೆ ಸಿಗುತ್ತೆ. ಅದನ್ನ ಕಾರ್ಸಿನೋಜೆನಿಕ್ ಅಂತ ಕ್ಲಾಸಿಫೈ ಮಾಡಿ ಬೇರೆ ದೇಶಗಳು ಅದನ್ನ ಬ್ಯಾನ್ ಮಾಡಿರುವಂಥದ್ದು. ಇವತ್ತು ಅನ್ಫಾರ್ಚುನೇಟ್ಲಿ FSSAI ಸರ್ಟಿಫಿಕೇಟ್ ಇರುವಂತಹ ಬ್ರ್ಯಾಂಡ್ಗಳು ಕೂಡ ಇಲ್ಲಿ ರೆಗ್ಯುಲೇಷನ್ ಇಲ್ವಲ್ಲ, ಅಂದ್ರೆ ಗವರ್ಮೆಂಟ್ ಇಂದ ಯಾವುದೇ ರೆಗ್ಯುಲೇಷನ್ ಇಲ್ಲದೆ ಇರೋದ್ರಿಂದ, ಆಮೇಲೆ ಆ ರೀತಿಯ ಫುಡ್ ಕಲರ್ಗಳು, ಫುಡ್ ಪ್ರಿಸರ್ವೇಟಿವ್ಸ್, ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕ್ಯಾನ್ಸರ್ ಕಾಸಿಂಗ್ ಇಂಗ್ರೀಡಿಯೆಂಟ್ಸ್ ಅವು ಅಂಥದನ್ನ ನಮ್ಮ ಪ್ರೊಸೆಸ್ಡ್ ಫುಡ್ ಅಲ್ಲಿ ಬಳಸ್ತಾ ಇರುವಂತದ್ದು ಪ್ರಿಸರ್ವೇಟಿವ್ಸ್. ಅದು ಏನಾಗುತ್ತೆ ಅಂದ್ರೆ ಶೆಲ್ಫ್ ಲೈಫ್ ಅನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಈಗ ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ನೀವು ಮನೆಯಲ್ಲಿ ಒಂದು ಗೋಧಿಯಿಂದ ಬಿಸ್ಕೆಟ್ ಮಾಡಿ ಹೊರಗಡೆ ಇಡಿ ತೆಗೆದು 3 ದಿನ 4 ದಿನದಲ್ಲಿ ಅದ್ರ ಮೇಲ್ಗಡೆಗೆ ಮೋಲ್ಡ್ ಬೆಳೆಯುತ್ತೆ, ಫಂಗಸ್ ಆಗತ್ತೆ, ಅಥವಾ ಏನೋ ನಿಮ್ಗೆ ಗೊತ್ತಾಗತ್ತೆ ಇದು ಹಾಳಾಗಿದೆ. ಅದೇ ಒಂದು ಹೊರಗಡೆಯಿಂದ ಫ್ಯಾಕ್ಟ್ರಿಯಿಂದ ತಂದಿಟ್ಟಿರೋದು ನೀವು 6 ತಿಂಗಳು ಬಿಟ್ಟು ನೋಡಿ ಏನೂ ಆಗಿರಲ್ಲ. ಅಥವಾ ಬೇಕರಿಯಿಂದ ಯಾವುದೋ ತಂದಿಟ್ಟಿರೋದು ನೋಡಿ ಏನೂ ಆಗಿರಲ್ಲ. ಅಂದ್ರೆ ಯಾವುದೇ ಒಂದು ಇದು ಫುಡ್ ಅಂತ ಹೇಳಂದ್ರೆ ಅದನ್ನ ನ್ಯಾಚುರಲ್ ಅಂತ ಹೇಳಂದ್ರೆ ಹುಳ ಆಗತ್ತೆ ಅಥವಾ ಅದ್ರ ಮೇಲೆ ಏನೋ ಬೆಳೆಯತ್ತೆ. ಕರೆಕ್ಟ್. ಅದೆರಡೂ ಆಗ್ತಿಲ್ಲ ಅಂತ ಹೇಳಂದ್ರೆ ಅದನ್ನ ಯಾವುದೋ ಒಂದು ರೀತಿಯಲ್ಲಿ ಪ್ರೋಸೆಸ್ ಮಾಡಿದ್ದಾರೆ. ಸೊ ಎಲ್ಲದೂ ತಪ್ಪು ಅಂತ ಹೇಳ್ತಿಲ್ಲ, ಕೆಲವೊಂದು ಸೇಫ್ ಮೆಥಡ್ ಕೂಡ ಇದೆ. ಆ ರೀತಿಯ ಪ್ಯಾಕೇಜಿಂಗ್ ಇಂದ ಎಕ್ಸ್ಟೆಂಡ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಕ್ರಯೋಜೆನಿಕ್ ಗ್ರೈಂಡೆಡ್ ನೈಟ್ರೋಜನ್ ಫಿಲ್ಲಿಂಗ್ ಈ ರೀತಿ ಮಾಡಿ ಸಾಕಷ್ಟು ಅಂದ್ರೆ ಅದರಲ್ಲೇನೆ ಇಂಪ್ಯೂರಿಟೀಸ್ ಅನ್ನೆಲ್ಲ ತೆಗೆದು ಅಂದ್ರೆ ಪ್ರೊಸೆಸಿಂಗ್ ಅಲ್ಲೇ ಅದನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ. ಸೊ ಅಲ್ಲಿ ಮಾಡ್ದೇನೆ ಆಮೇಲೆ ಪ್ರಿಸರ್ವೇಟಿವ್ ಹಾಕೋದ್ರಿಂದ ಏನು ಅಂತ ಹೇಳಿದ್ರೆ ಇದು ಕಾಸ್ಟ್ ಕಟಿಂಗ್ ಮೆಥಡ್. ಪ್ರಿಸರ್ವೇಟಿವ್ ಬಳಸೋದ್ರಿಂದ ಇವ್ರಿಗೆ ಏನು ಅಂದ್ರೆ ಆ ಪ್ಯಾಕ್ ಜಾಸ್ತಿ ಟೈಮ್ ಅವ್ರ ಶೆಲ್ಫ್ ಅಲ್ಲಿ ಇಡ್ಬೋದು, ರಿಟೇಲ್ ಅಲ್ಲಿ ಸೇಲ್ ಮಾಡ್ಬೋದು. ನೀವು ಮನೆಯಲ್ಲಿ ನೀವೇ ಬೆಳೆದಿರೋ ಅಂತ ಒಂದು ಬಾಳೆಹಣ್ಣಿನ ಗೊನೆಯನ್ನು ತಂದಿಡಿ, ಅದು ಬಾಳೆಹಣ್ಣು ಹೇಗೆ ರೈಪನಿಂಗ್ ಆಗತ್ತೆ ಅನ್ನೋ ನ್ಯಾಚುರಲ್ ಪ್ಯಾಟ್ರನ್ ಇದೆ. ಕೆಳಗಡೆಯಿಂದ ಹಣ್ಣಾಗಕ್ಕೆ ಶುರುವಾಗತ್ತೆ. ಎಲ್ಲ ಹಣ್ಣು ಒಂದೇ ದಿನ ಆಗಲ್ಲ. ಇಡೀ ಗೊನೆಯಲ್ಲಿರೋ ಹಣ್ಣು ಒಂದೇ ದಿನ ಯೆಲ್ಲೋ ಕಲರ್ಗೆ ಟರ್ನ್ ಆಗಲ್ಲ, ಹಳದಿ ಬಣ್ಣಕ್ಕೆ ತಿರುಗಲ್ಲ. ಅದೇ ನೀವು ಕೆಲವೊಂದು ಮಾರ್ಕೆಟ್ ಅಲ್ಲಿ ನೀವು ನೋಡ್ತೀರ, ಹಿಂದಿನ ದಿನ ಕೊಡ್ತಾರೆ ಪೂರ್ತಿ ಹಸಿರಿರುವಂತಹ ಬಾಳೆಗೊನೆ, ಮನೇಲಿ ತಂದಿಡ್ತೀರ, ಬೆಳಗಾಗ ಹೊತ್ತಿಗೆ ಎಲ್ಲದೂ ಹಳದಿ ಒಂದೇ ಕಲರ್ ಈವನ್ ಆಗಿ ಹಣ್ಣಾಗಿರತ್ತೆ. ನ್ಯಾಚುರಲಿ ಹಾಗಾಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂತ ಯೂಸ್ ಮಾಡ್ತಾರೆ. ಅದರಲ್ಲೂ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಬ್ರ್ಯಾಂಡ್ಗಳಲ್ಲೂ ಕೂಡ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ. ಆಮೇಲೆ ಅನ್ರೆಗ್ಯುಲೇಟೆಡ್ ಕೆಲವೊಂದು ಸಬ್ಸ್ಟೆನ್ಸ್ ಇದೆ, ಅಂದ್ರೆ ಅದ್ರ ಮೇಲೆ ಯಾವುದೇ ಲೀಗಲ್ ಬೈಂಡಿಂಗ್ ಇಲ್ಲ, ಅದನ್ನು ಬಳಸಬಾರದು ಅಂತ. ಬಟ್ ಅವ್ರಿಗೆ ಗೊತ್ತಿದೆ ಅದು ಬಳಸೋದ್ರಿಂದ ಅದು ಒಳ್ಳೇದಲ್ಲ ಅಂತ. ಬಹುಶಃ ಸಾಕಷ್ಟು ಜನ ಆ ಬ್ರ್ಯಾಂಡ್ ಓನರ್ಸ್ಗಳು ತಮ್ಮ ಆತ್ಮಾವಲೋಕನ ಮಾಡ್ಕೊಂಡ್ರೆ ಅವ್ರ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಅವ್ರು ತಿನ್ನೋದಕ್ಕೆ ಕೊಡಲ್ಲ. ಅಂಥದನ್ನ ಅವರು ಸೇಲ್ ಮಾಡ್ತಾ ಇದ್ದಾರೆ ಇವತ್ತು. ಯಾಕೆಂದ್ರೆ ಅದನ್ನ ಗವರ್ಮೆಂಟ್ ಯಾವುದನ್ನ ರೆಗ್ಯುಲೇಟ್ ಮಾಡಿಲ್ಲ, ಇಲ್ಲಿಗಲ್ ಅಲ್ಲ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಂದ್ರೆ ಯಾವ್ದು ಇಲ್ಲಿಗಲ್ ಅಲ್ಲ, ಬಟ್ ಎಥಿಕಲ್ ಅಲ್ಲ. ಅದು ನಾವು ತಿನ್ನೋದಕ್ಕಾಗದೇ ಇರುವಂಥದ್ದನ್ನ ಅಥವಾ ನಮ್ಮ ಮನೆಯಲ್ಲಿ ನಾವು ಮಕ್ಕಳಿಗೆ ಕೊಡೋದಕ್ಕಾಗದೇ ಇರುವಂಥದ್ದನ್ನ ಜಸ್ಟ್ ಬಿಕಾಸ್ ಇಟ್ ಇಸ್ ಬಿಸ್ನೆಸ್ ನಾವು ಅದನ್ನ ಮ್ಯಾಂಗೋ ಜ್ಯೂಸ್ ಅಂತ ಹೇಳಾಗ್ಲಿ ಅಥವಾ ಬೇರೆ ಇನ್ನೊಂದು ಯಾವುದೋ ಪ್ರೊಸೆಸ್ಡ್ ಐಸ್ ಕ್ರೀಮ್ ಅಂತ ಹೇಳಾಗ್ಲಿ ಅದರೊಳಗೆ ಕೊಡ್ತಾ ಇರುವಂಥದ್ದು ಅದು ತಿನ್ನೋದಕ್ಕೆ ಯೋಗ್ಯವಾದಂಥದ್ದಲ್ಲ. ಬಟ್ ಪರಿಸ್ಥಿತಿ ಹೇಗಿದೆ ಅಂತ ಹೇಳಂದ್ರೆ ಇವತ್ತು ಕನ್ಸ್ಯೂಮರ್ ಅವೇರ್ನೆಸ್ ಇಲ್ಲ. ನೀವು ಕ್ವಶನ್ ಮಾಡಲ್ಲ. ಒಬ್ಬ ಪರ್ಚೇಸ್ ಮಾಡೋದಕ್ಕೆ ಹೋದವನು ಇವತ್ತು ಐಸ್ ಕ್ರೀಮ್ ತಗೊಳ್ತಾರೆ, ತಿಂತಾರೆ. ಯಾರು ಅದರದ್ದು ಹಿಂದ್ಗಡೆ ಟರ್ನ್ ಮಾಡಿ ಅದರಲ್ಲಿ ಇಂಗ್ರೀಡಿಯೆಂಟ್ ಏನಿದೆ ಯಾವ ನನಗೂ ಇತ್ತೀಚೆಗೆ ಗೊತ್ತಾಗಿದ್ದು ದಟ್ ತುಂಬಾ ಕಾಸ್ಟ್ ಎಫೆಕ್ಟಿವ್ ಐಸ್ ಕ್ರೀಮ್ಸ್ ಏನಿರುತ್ತೆ, ಇಟ್ ಇಸ್ ನಾಟ್ ಎ ಡೈರಿ ಪ್ರಾಡಕ್ಟ್, ಪಾಮ್ ಆಯಿಲ್ ಬೇಸ್ಡ್ ಸೊಲ್ಯೂಷನ್ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು. ಪಾಮ್ ಆಯಿಲ್ ಇಸ್ ಸೋ ಹಾರ್ಮ್ಫುಲ್. ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಹೋದ್ರೆ ಇದರಲ್ಲಿ ಇದನ್ನ ಒಂದು ಕ್ಯಾಟಗರೈಸ್ ಮಾಡಿದ್ದಾರೆ. ಹೇಗೆ ಅಂತ ಹೇಳಂದ್ರೆ ಎಕನಾಮಿಕಲಿ ಮೋಟಿವೇಟೆಡ್ ಅಡಲ್ಟ್ರೇಷನ್ ಅಂತ. ಓಕೆ. ಅದನ್ನ ಹೇಗೆ ಅಂತ ಹೇಳಂದ್ರೆ ಅವ್ರಿಗೆ ಗೊತ್ತು, ಫುಡ್ ಸೈಂಟಿಸ್ಟ್ಗಳು ಬಹುಶಃ ಇದನ್ನ ಯಾರಾದ್ರೂ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರತ್ತೆ ಯಾವ್ಯಾವ್ದು ಕ್ಲಾಸಿಫೈಡ್ ಆಸ್. ಈ ಬೇರೆ ದೇಶಗಳಲ್ಲಿ ಫಾರ್ ಎಕ್ಸಾಂಪಲ್ ಯುರೋಪ್ ಅಲ್ಲಿ ಅಥವಾ ನೆದರ್ಲ್ಯಾಂಡ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕೋಡ್ ಇದೆ, ಗವರ್ಮೆಂಟ್ ಇಂದ ಎನ್ಫೋರ್ಸ್ ಆಗಿರುವಂತ ಕೋಡ್. ಆ ಪ್ರಾಡಕ್ಟಿನ ಮೇಲೆ ABCDE ಅಂತ 5 ಕೋಡ್ ಇರುತ್ತೆ. ಆ 5 ಕೋಡ್ ಅಲ್ಲಿ ಹಾಕಿರ್ಬೇಕು ಕಂಪ್ಲೀಟ್ಲಿ ಆರ್ಗ್ಯಾನಿಕಲಿ ಗ್ರೋನ್, ಸೇಫ್ ಫಾರ್ ಕನ್ಸಂಪ್ಷನ್ ಅಂಡ್ ಇಟ್ ಈಸ್ ಎ ಹೆಲ್ದಿ
ಆಪ್ಷನ್ ಅಂತ ಹೇಳಂದ್ರೆ ಅದಕ್ಕೆ ಎ ಅಂತ ಕೊಡಬೇಕು. ಜಂಕ್ ಅಂತ ಅಂದ್ರೆ ಅದ್ರ ಮೇಲೆ ಬೋಲ್ಡ್ ಲೆಟರ್ ಅಲ್ಲಿ ಇ ಅಂತ ಕೊಡಬೇಕು. ನಮ್ಮ ದೇಶದಲ್ಲಿ ಆ ರೀತಿಯ ಯಾವ ಕ್ಲಾಸಿಫಿಕೇಶನ್ ಇಲ್ಲ. ಆಮೇಲೆ ಡಿಜಿಟಲ್ ಪ್ರಾಡಕ್ಟ್ ಪಾಸ್ಪೋರ್ಟ್ ಇವತ್ತು ಯುರೋಪಲ್ಲಿ ಮ್ಯಾಂಡೇಟರಿ ಆಗೋ ಹಂತದಲ್ಲಿದೆ. ಇಲ್ಲಿ ನಮ್ಮ ದೇಶದಲ್ಲಿ ಆ ರೀತಿಯ ಸಿಸ್ಟಮ್ ಇನ್ನೂ ಬಂದಿಲ್ಲ. ಮಾಸ್ ಮಾರ್ಕೆಟ್ ಅಲ್ಲಿ ಇರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ ಸಬ್ಸ್ಟ್ಯಾಂಡರ್ಡ್. ಆಯಿಲ್ ಅಲ್ಲಿ ಬಳಸ್ತಿರುವಂತದ್ದು ನೀವು ಹೇಳಿದ್ರಿ ಪಾಮ್ ಆಯಿಲ್ ಆದ್ರೂ ಓಕೆ, ಅದ್ರ ಜೊತೆಯಲ್ಲಿ ಪ್ಯಾರಾಫಿನ್ ಬೆರೆಸಿರುವಂತದ್ದು ಕಣ್ಣಿಗೆ ಕಾಣಿಸಲ್ಲ ಅಥವಾ ಟೇಸ್ಟ್ ಚೇಂಜ್ ಆಗಲ್ಲ, ಕಾಸ್ಟ್ ಕಡಿಮೆ. ಯಾವ್ದು 10 ರೂಪಾಯಿ ಲೀಟ್ರಿಗೆ ಸಿಗತ್ತೆ ಅದನ್ನ ಕೋಕೋನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡಿದ್ರೆ ಗೊತ್ತಿಲ್ಲ. ಇವತ್ತು ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ನೀವೇ ಕೊಬ್ಬರಿ ಅಂತಂದು ಎಣ್ಣೆ ಮಾಡ್ಸೋದಕ್ಕೆ ಹೋದ್ರೆ 3 ಕೆಜಿ 3.5 ಕೆಜಿ ಕೊಬ್ಬರಿ 1 ಲೀಟರ್ ಎಣ್ಣೆ ಆಗತ್ತೆ. ಕರೆಕ್ಟ್. ಅದಕ್ಕೆ 3 ಕೆಜಿ ಕೊಬ್ಬರಿ ಅಂತ ಹೇಳಂದ್ರೆ ಅದಕ್ಕೆ ಕಾಸ್ಟ್ ಏನಾಗುತ್ತೆ ಅಂತ ಹೇಳಿ ನೀವು ಲೆಕ್ಕ ಹಾಕಿದ್ರೆ ಸಾಧಾರಣ 300-350 ರೂಪಾಯಿ ನಿಮ್ಗೆ ಆಗ್ಬೇಕು. ಇವತ್ತು ನಮಗೆ ಹೋಗಿ ಯಾವುದೋ ಒಂದು ತಗೊಳೋದಕ್ಕೆ ಹೋದ್ರೆ 100 ರೂಪಾಯಿಗೂ ಸಿಗತ್ತೆ, 200 ರೂಪಾಯಿಗೂ ಸಿಗತ್ತೆ. ಗೊತ್ತಿಲ್ಲ ಹೇಗೆ ಮಾಡ್ತಿದ್ದಾರೆ. ಸೊ ನಾನು ಮೊದಲೇ ಹೇಳಿದ ಹಾಗೆ ಪ್ರಪಂಚದಲ್ಲಿ ಸಾಕಷ್ಟು ತೊಂದರೆಗಳು, ಸಾಕಷ್ಟು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗಳಿದೆ. ನಾವು ಎಲ್ಲದನ್ನು ಫೈಟ್ ಮಾಡೋದಕ್ಕೆ ಒಂದೇ ಸಲದಲ್ಲಿ ಆಗಲ್ಲ. ಹಾಗಾಗಿ ನಾವು ಫೌಂಡೇಶನ್ ಪ್ರಾಬ್ಲಮ್ಸ್ ಅನ್ನು ನೋಡ್ತಾ ಇರೋದು. ಫೌಂಡೇಶನ್ ಅನ್ನ ಸರಿ ಮಾಡಿದ್ರೆ ಫಸ್ಟ್ ಲೆವೆಲ್ ಯಾರು ಬೆಳೀತಾ ಇದ್ದಾರೆ, ಸಾಧಾರಣವಾಗಿ ರೈತರು ಗೊತ್ತಿಲ್ಲದೆ ಮಾಡುವಂತಹ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವರಿಗೂ ಇಷ್ಟ ಇರತ್ತೆ. ಅಥವಾ ಅವರಿಗೆ ಕೆಲವೊಂದು ಹೇಗೆ ಅಂತ ಹೇಳಂದ್ರೆ ಅನಾನುಕೂಲಗಳಿರುತ್ತೆ, ಅದು ಗೊತ್ತಿರಲ್ಲ. ಅದನ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು ತಮ್ಮ ಪ್ರಾಬ್ಲಮ್ ಅಂತ. ಅದನ್ನ ಸಾಲ್ವ್ ಮಾಡಿದ್ರೆ ಅವರನ್ನ ಕೆಮಿಕಲ್ ಫಾರ್ಮಿಂಗ್ ಇಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಸ್ಟೈನಬಲ್ ಫಾರ್ಮಿಂಗ್, ಈವನ್ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಹೇಗೆ ಈಗ 10 ml ಅನ್ನ 100 ಲೀಟರ್ಗೆ ಹಾಕಿ ಸ್ಪ್ರೇ ಮಾಡಿ ಅಂತ ಹೇಳಿರುತ್ತೆ, ಯಾವುದೋ ಒಂದು ಇನ್ಸೆಕ್ಟಿಸೈಡ್. ಅದನ್ನ ಏನ್ ಮಾಡ್ತಾರೆ, ಆ 10 ml ಅನ್ನ 10 ಲೀಟರ್ ನೀರು ಹಾಕಿರಲ್ಲ, ಯಾಕೆಂದ್ರೆ ಇವ್ರಿಗೆ ಕಾನ್ಸಂಟ್ರೇಟೆಡ್ ಆಗಿರ್ಲಿ ಜಾಸ್ತಿ ಎಫೆಕ್ಟಿವ್ ಇರತ್ತೆ ಅಂತ. ಅದು ಗೊತ್ತಿಲ್ಲ, ನಾಲೆಜ್ ಗ್ಯಾಪ್, ಇನ್ಫಾರ್ಮೇಶನ್ ಗ್ಯಾಪ್. ಸೊ ಅದೇನಾಗತ್ತೆ, ಹೊರಗಡೆ ಮಾರ್ಕೆಟಿಗೆ ಕಳ್ಸೋದಕ್ಕಾಗಲ್ಲ. ಉಳಿಯೋ ಅಂಥದ್ದು ಎಲ್ಲದು ಯಾರು ಕನ್ಸ್ಯೂಮ್ ಮಾಡ್ತಿರೋದು, ಇವತ್ತು ನಮ್ಮ ದೇಶದ ಜನ. ಸೊ ಇದು ಒಂದು ಈ ಫಂಡಮೆಂಟಲ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಕನ್ಸ್ಯೂಮರ್ ಅವೇರ್ನೆಸ್. ಇವತ್ತು ನೀವು ಕೇಳ್ತಿಲ್ಲ ಅಂತ ಹೇಳಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ, ಲೇಬಲ್ ಅನ್ನೇ ಓದ್ತಿಲ್ಲ ಅಂತ ಹೇಳಂದ್ರೆ, ಅಥವಾ ಪ್ರಾಡಕ್ಟ್ ಎಲ್ಲಿಂದ ಬಂತು ಅಂತ ಡಿಮ್ಯಾಂಡ್ ಮಾಡ್ತಿಲ್ಲ ಅಂತ ಅಂದ್ರೆ ಏನು ಚೇಂಜ್ ಆಗಲ್ಲ. ಅಟ್ಲೀಸ್ಟ್ ಒಂದು 5% ಜನ ಅದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರೆ, ಅಥವಾ ಅದ್ರ ಬಗ್ಗೆ ವಿಷಯ ತಿಳುವಳಿಕೆ ಇತ್ತು ಅಂತ ಹೇಳಂದ್ರೆ ಎಲ್ಲೋ ಏನೋ ಒಂದು ತೊಂದರೆ ಆಗ್ತಿದೆ. ಇವತ್ತು FSSAI ತನ್ನ ಮೊಬೈಲ್ ಅಪ್ಲಿಕೇಶನ್ ಅನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ನೀವು ಏನಾದರೂ ಈ ರೀತಿಯ ತೊಂದರೆ ಇತ್ತು ಅಂತ ಹೇಳಂದ್ರೆ, ಯಾವುದೋ ಒಂದು ಹೋಟೆಲಿಗೆ ಹೋಗ್ತೀರಾ, ರೆಸ್ಟೋರೆಂಟಿಗೆ ಹೋಗ್ತೀರಾ, ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತೀರಾ, ಅದರಲ್ಲಿ ನೋಡ್ತೀರಾ FSSAI ಇದು ಲೋಗೋ ಇರುತ್ತೆ. ಬಟ್ ಅದು ಏನೋ ತೊಂದರೆ ಇದೆ, ಅದರಲ್ಲಿ ಸರಿ ಇಲ್ಲ ಅಂತ ಹೇಳಿ ನಿಮ್ಗೆ ಅನ್ಸಿದ್ರೆ ರಿಪೋರ್ಟ್ ಮಾಡ್ಬೋದು. ಲೀಸ್ಟ್ ಯು ಕ್ಯಾನ್ ಡೂ ಇಸ್ ಅಟ್ಲೀಸ್ಟ್ ರಿಪೋರ್ಟ್. ಎಲ್ಲೋ ಒಂದು ಕಡೆಯಲ್ಲಿ ಈ ಅಗ್ರೋಕೆಮಿಕಲ್ ತುಂಬಾ ಅಗ್ರೆಸಿವ್ ಅಗ್ರೋಕೆಮಿಕಲ್ಸ್, ಹರ್ಬಿಸೈಡ್ಸ್ಗಳನ್ನು ಯೂಸ್ ಮಾಡ್ತಾರೆ. ಅವ್ರ ಕಿಡ್ನಿ ಫೇಲ್ಯೂರ್ ಆಗತ್ತೆ, ಬಳಸ್ತಿರೋರದ್ದು ಅವ್ರದ್ದು ಸ್ಕಿನ್ ಇರಿಟೇಷನ್ ಆಗತ್ತೆ. ಸಾಕಷ್ಟು ಜನ ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿದ್ರೆ ಸಂಜೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಡಾಕ್ಟರ್ಗಳು, ನನ್ನ ಹತ್ರ ಮಾತಾಡಿರುವಂಥ ಡಾಕ್ಟರ್ಗಳು ಹೇಳ್ತಾರೆ, ಶುಂಠಿಗೆ ಕೆಮಿಕಲ್ ಸ್ಪ್ರೇ ಮಾಡಿದ್ದಾರೆ, ಬಂದಿದ್ದಾರೆ. ಅದು ಆಂಟಿಡೋಟ್, ಅದಕ್ಕೆ ಪಾಯ್ಸನ್ಗೆ ಏನು ಕೊಡಬೇಕು ಅದರದ್ದು ಮೆಡಿಸಿನ್ ಕೊಡ್ತಾರೆ, ಹೋಗ್ತಾರೆ. ಎಷ್ಟೋ ಜನ ಅದು ಮಾಡಲ್ಲ. ಸೊ ಇವತ್ತು ಇಷ್ಟು ಪಾಯ್ಸನ್ ಇರುವಂತಹ ಬೆಳೆಯಿಂದ ಶುರುವಾಗಿ ಪ್ರೊಸೆಸಿಂಗ್, ಆಮೇಲೆ ಪ್ಯಾಕೇಜ್ಡ್, ಅಲ್ಲೂ ಕೂಡ ಇದೆಲ್ಲದು ನಡೀತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಂದ್ರೆ ಇಷ್ಟು ನಮಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋವಂಥದ್ದು. ಫಸ್ಟ್ ಒಂದು ಸ್ಟೇಜ್ ಅಲ್ಲಿ ನಮ್ಗೆ ಇದ್ರದ್ದು ಅವೇರ್ನೆಸ್ ಬಂತು ಅಂದ್ರೆ ಕೆಲವೊಂದನ್ನ ಗವರ್ಮೆಂಟ್ ರೆಗ್ಯುಲೇಷನ್ ಇಂದ ಕಂಟ್ರೋಲ್ ಮಾಡುವಂಥದ್ದು, ಕೆಲವೊಂದು ಕನ್ಸ್ಯೂಮರ್ ಅವೇರ್ನೆಸ್ ಇಂದ ಕಂಟ್ರೋಲ್ ಮಾಡುವಂಥದ್ದು. Scalian, one of the features is tracing. Largely unorganized sector ಇದು, largely uneducated sector ಇದು. ಟ್ರೇಸ್ ಅಂತ ಬಂದಾಗ ಇಂಪ್ಲಿಮೆಂಟೇಷನಲ್ ಚಾಲೆಂಜಸ್ ಏನೇನಿರುತ್ತೆ ಅಂದ್ರೆ, ಹೌ ಡು ಯು ಸ್ಟಾರ್ಟ್? ಎಜುಕೇಶನ್ ಹೇಗೆ ಕೊಡ್ತೀರಾ ಫಾರ್ಮರ್ಸ್ಗೆ, ದಟ್ ನೋಡಿ ಟ್ರೇಸ್ ಮಾಡೋದ್ರಿಂದ ನಿಮ್ಗೆ ಈ ತರ ಉಪಯೋಗ ಆಗಬಹುದು, ಪ್ರೀಮಿಯಂ ನೀವು ಹೇಳ್ತಾ ಇದ್ರಿ ಪ್ರೀಮಿಯಂ ಸೆಲ್ ಮಾಡ್ಬೋದು, ಸೆಗ್ಮೆಂಟೇಷನ್ ಚೇಂಜ್ ಆಗ್ಬಿಡ್ಬೋದು ನಿಮ್ದು ಅಂತ. ಈ ಎಜುಕೇಶನ್ ಪ್ರಾಸೆಸ್ ಹೇಗೆ? ಸೊ ಇದನ್ನ ನಾವು ಜನರಲಿ FPOಗಳ ಅಂಡರಲ್ಲಿ ರೈತರನ್ನ ಒಟ್ಟುಗೂಡಿಸ್ತೀವಿ. ಆವಾಗ ನಮ್ಮ ಸರ್ಟಿಫಿಕೇಶನ್ ಏಜೆನ್ಸಿ ಪಾರ್ಟ್ನರ್ಸ್ಗಳನ್ನ ಇದರ ಟ್ರೈನಿಂಗಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈಗ ಒಂದು ಸರ್ಟಿಫೈಡ್ ಆಗಿರುವಂತಹ ಪ್ರಾಡಕ್ಟಿಗೆ ನೀವು ರೆಗ್ಯುಲರ್ ಏನು ಗ್ರೋ ಮಾಡ್ತೀರಾ ವರ್ಸಸ್ ಸರ್ಟಿಫೈಡ್ಗೆ
ಪ್ರೈಸ್ ಡಿಫ್ರೆನ್ಸ್ ಏನಿರುತ್ತೆ. ಆಮೇಲೆ ಅಗ್ರೋನಮಿ ಅಡ್ವೈಸರಿ. ಈಗ ಎಲ್ಲದು ಹೇಗೆ ಅಂತ ಹೇಳಿದ್ರೆ ಮೋಟಿವೇಶನ್ನು, ಎಕನಾಮಿಕ್ ಮೋಟಿವೇಶನ್. ಅವರಿಗೆ ಇದರಿಂದ ಇಷ್ಟು ನಾನು ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ರೆ ಬಿಹೇವಿಯರಲ್ ಚೇಂಜ್ ಅಂತ ಕರಿತೀವಿ. Right. ಆ ಬದಲಾವಣೆ ನೀವೇನೋ ಒಂದು ಅದಕ್ಕೆ ಬಹುಮಾನ ಇದ್ದಾಗ, ಅದಕ್ಕೇನೋ ರಿವಾರ್ಡ್ ಇದ್ದಾಗ ಅದು ಸುಲಭ. ಕರೆಕ್ಟ್. ಸೊ ಆ ರಿವಾರ್ಡ್ ಏನು ಅಂತ ಹೇಳಂದ್ರೆ ನಿಮಗೆ ಬೆಟರ್ ಎಕನಾಮಿಕ್ ಅಪಾರ್ಚುನಿಟೀಸ್ ಅದು ಸಿಗತ್ತೆ ಕೂಡ. ಹಾಗಾಗಿ ಅವರಿಗೆ ನಾಲೆಜ್ ಅಥವಾ ಇನ್ಫಾರ್ಮೇಶನ್ ಗ್ಯಾಪ್ ಏನಿದೆ ಅದನ್ನ ನಾವು ಸರಿಪಡಿಸ್ತೀವಿ. ಅಲ್ಲಿ ಅವರು ಯಾವ ರೀತಿಯಲ್ಲಿ ಮತ್ತೆ ಒಬ್ಬರೇ ಮಾಡುವಂಥದ್ದಲ್ಲ ಇದು, ಇಟ್ ಇಸ್ ಕಲೆಕ್ಟಿವ್. ಸೊ ಹಾಗಾಗಿ ಜೊತೆಗೆ ಕರ್ಕೊಂಡು ಬಂದಾಗ ಅಷ್ಟು ಜನರನ್ನ, ಮತ್ತೆ ಅವರೇನೆ ಎಲ್ಲದನ್ನು ಡಿಜಿಟಲ್ ಟೂಲ್ಸ್ ಅನ್ನು ಯೂಸ್ ಮಾಡೋದಕ್ಕೂ ಕೂಡ ಆಗಲ್ಲ. ಹಾಗಾಗಿ ಪ್ರತಿ ಎಫ್ ಪಿ ಒದಲ್ಲೂ ಕೂಡ ಒಬ್ರು ಫೀಲ್ಡ್ ಎಕ್ಸಿಕ್ಯೂಟಿವ್ ಇರ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ. ಅವರ ಮೂಲಕ ಇದನ್ನ ಡ್ರೈವ್ ಮಾಡ್ತೀವಿ, ಅವರಿಂದ ಇದನ್ನ ಇಂಪ್ಲಿಮೆಂಟೇಷನ್ ಆಗೋ ಹಾಗೆ ನೋಡ್ಕೊಳ್ತೀವಿ. ಆಮೇಲೆ ಇದು ಮಲ್ಟಿ ಲಿಂಗ್ಯುವಲ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಈಗ ಯಾರಿಗೋ ನನಗೆ ಇಂಗ್ಲೀಷಲ್ಲಿ ಇದನ್ನ ಯೂಸ್ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಕನ್ನಡದಲ್ಲಿ ಬಳಸ್ಬೋದು, ಗುಜರಾತಿ, ಮರಾಠಿ ಅಥವಾ ಹಿಂದಿ, ಅವರಿಗೆ ಲೋಕಲ್ ಲ್ಯಾಂಗ್ವೇಜ್ ಯಾವುದಿದೆ ಅದರಲ್ಲಿ ಅದನ್ನ ಬಳಸ್ಬೋದು. ಸೊ ಈ ಡೇಟಾ ಕ್ಯಾಪ್ಚರ್ ಏನಾಗುತ್ತೆ ಅಲ್ಲಿ ನಾವು IoT ಡಿವೈಸಸ್ ಅಂತ ಯೂಸ್ ಮಾಡ್ತೀವಿ, ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ. ಸೊ ಅದು ಫೀಲ್ಡ್ ಲೆವೆಲ್ ಡೇಟಾನ ರಿಯಲ್ ಟೈಮ್ ಕ್ಯಾಪ್ಚರ್ ಮಾಡ್ತಾ ಇರತ್ತೆ. ಸೊ ಅಲ್ಲಿಂದ ಕೂಡ ಡೇಟಾ ಬರುತ್ತೆ, ವೆದರ್ ಸ್ಟೇಷನ್ ಡೇಟಾ ಬರುತ್ತೆ. ಹಾಗೇನೆ ಅಲ್ಲಿ ಲೋಕಲ್ ಕಂಡೀಷನ್ಸಿಗೆ ಏನು ಅಲರ್ಟ್ಸ್ ಅನ್ನು ಕೊಡಬೇಕು, ಕ್ರಾಪ್ ಕ್ಯಾಲೆಂಡರ್ ಪ್ರಕಾರ ಆ ಕ್ಯಾಲೆಂಡರ್ ಅಲರ್ಟ್ಸ್ ಅನ್ನು ಕೂಡ ನಾವು ಕೊಡ್ತಾ ಇರ್ತೀವಿ. ಸೊ ಅದ್ರ ಮೂಲಕ ಅವರು ಅದನ್ನ ಫಾಲೋ ಮಾಡಿದಾರೋ ಇಲ್ವೋ ಅದಷ್ಟು ಟಿಕ್ ಮಾಡೋದು ಮಾತ್ರ ಅವ್ರ ಕೆಲಸ. ಮಾಡಿದ್ರು ಅಂದ್ರೆ ಮಾಡಿದೀವಿ ಅಂತ ಹೇಳಿ ಪ್ರೂಫ್ ವಿತ್ GPS ಟ್ಯಾಗ್ಡ್ ಫೋಟೋ, ವಿಡಿಯೋ, ಸೊ ಪ್ರೂಫ್ ರೆಕಾರ್ಡ್ ಆಗತ್ತೆ. ಏನೇನು ಅದು ಫೀಲ್ಡ್ ಎಕ್ಸಿಕ್ಯೂಟಿವ್ ಹೋಗಿ ಅದನ್ನ ಮಾಡಿರ್ತಾರೆ ಅವೆಲ್ಲ ಇಲ್ಲೇನು ಕೆಲಸ ನಡೆದಿರುತ್ತೆ ಅದ್ರ ಬಗ್ಗೆ. ಸೊ ಇದು ಯಾವುದು ಮ್ಯಾನಿಪುಲೇಟ್ ಮಾಡೋದಕ್ಕೆ ಆಗದೆ ಇರುವಂಥದ್ದು ಅಥವಾ ಚೇಂಜಸ್ ಮಾಡೋದಕ್ಕೆ ಆಗದೆ ಇರುವಂಥದ್ದು. ಹಾಗಾಗಿ ಪ್ರೂಫ್ ಎಲ್ಲದು ಕೂಡ ಇರುತ್ತೆ, ಕಸ್ಟಡಿ ಆಫ್ ಚೈನಲ್ಲಿ ರೆಕಾರ್ಡ್ಸ್ ಅಷ್ಟು ಕೂಡ ಇರುತ್ತೆ. ಸೊ ಅವರಿಗೆ ಇದನ್ನ ಮುಂದೆ ಯಾವುದೋ ಒಂದು ಟೈಮಲ್ಲಿ ಅಗ್ರಿಗೇಷನ್ ಆಗುತ್ತೆ, ಸೆಗ್ರಿಗೇಷನ್ ಆಗುತ್ತೆ. ಅಗ್ರಿಗೇಷನ್ ಅಂತ ಹೇಳಂದ್ರೆ ಇವರದ್ದಷ್ಟೇ ಅಲ್ಲದೆ ಇನ್ನು 10 FPOಗಳಿಂದ ತಗೊಂಡಿರೋದನ್ನು ಕೂಡ ಒಟ್ಟಿಗೆ ಒಂದ್ ಕಡೆಗೆಲ್ಲೋ ಸೇರಿಸ್ತಾರೆ. ಹಾಗೆ ಸೇರಿಸಿದ್ರು ಕೂಡ ಈಗ 50 kg ಬ್ಯಾಗಲ್ಲಿ ಅದನ್ನ ಚಿಲ್ಲಿ ಸ್ಟೋರ್ ಮಾಡಿದ್ರು ಅಂತ ಹೇಳಂದ್ರೆ ಅದು ಇನ್ನೂ 10 FPOಗಳಿಂದ ಒಟ್ಟಿಗೆ ಸೇರಿಸಿ ಮಾಡಿದ್ರು ಕೂಡ ಯಾವ ಬ್ಯಾಗ್ ಎಲ್ಲಿಂದ ಬಂತು ಅನ್ನೋವಂಥ ಟ್ರೇಸಬಿಲಿಟಿ ಇರುತ್ತೆ. ಅದನ್ನ ಹೇಗೆ ಗ್ರೋ ಮಾಡಿದ್ದು ಅನ್ನುವಂತಹ ಒಂದು ಕಂಪ್ಲೀಟ್ ಚೈನ್, ಅದರಲ್ಲಿ ಏನು ಮೂವ್ಮೆಂಟ್ ಆಗಿದೆ ಮೆಟೀರಿಯಲ್ಸ್, ಯಾವಾಗ ಹ್ಯಾಂಡ್ ಚೇಂಜ್ ಆಯಿತು, ಅದು ವೇರ್ ಹೌಸಿಗೆ ಯಾವಾಗ ಬಂತು, ಪ್ಯಾಕ್ ಹೌಸಿಗೆ ಯಾವಾಗ ಬಂತು, ಅಥವಾ ಅದು ಪ್ರೊಸೆಸಿಂಗ್ ಸೆಂಟ್ರಿಗೆ ಯಾವಾಗ ಹೋಯಿತು. ಈಗ ಸಪೋಸ್ ಯಾವುದೋ ಒಂದು ಪ್ರಾಡಕ್ಟಿಗೆ ಅದನ್ನು ಪ್ರೀ ಕೂಲಿಂಗ್ ಮಾಡಬೇಕು, ಕೂಲಿಂಗ್ ಮಾಡಬೇಕು, ಅಥವಾ ಅದರದ್ದು ಸಾರ್ಟಿಂಗ್, ಗ್ರೇಡಿಂಗ್, ಈ ರೀತಿ ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ. ಪ್ರತಿ ಪ್ರಾಡಕ್ಟಿಗೂ ಅದರದ್ದೇ ಆದ ಒಂದು ಪ್ರೊಸೆಸಿಂಗ್ ಸ್ಟೆಪ್ಸ್ ಅಂತ ಹೇಳಿರುತ್ತೆ. ಸೊ ಅದು ಎಲ್ಲ ಸ್ಟೆಪ್ಸಲ್ಲೂ ಕೂಡ ಅದನ್ನು ನಾವು ಕ್ರಿಟಿಕಲ್ ಟ್ರ್ಯಾಕಿಂಗ್ ಇವೆಂಟ್ಸ್ ಅಂತ ರೆಕಾರ್ಡ್ ತಗೊಳ್ತೀವಿ. ಸೊ ಅದೆಲ್ಲ ರೆಕಾರ್ಡಿನ ಬೇಸಿಸ್ ಮೇಲೆ ಅಂದರೆ ಇಂಪ್ಲಿಮೆಂಟೇಷನ್ ಚಾಲೆಂಜಸ್ಸನ್ನು ನಾವು ಅಡ್ರೆಸ್ ಮಾಡ್ತಿರೋದು ವಿತ್ ಲೀಸ್ಟ್ ಅಮೌಂಟ್ ಆಫ್ ಟೆಕ್ನಿಕಲ್ ಲಿಟ್ರಸಿ. ಅವರಿಗೆ ಅದು ಏನು ಅಂತ ಗೊತ್ತಿಲ್ಲದೆ ಇದ್ರು ಕೂಡ ವಿತ್ ಜಸ್ಟ್ ಕ್ಲಿಕ್ ಆಫ್ ಬಟನ್ಸ್, ಅಂದ್ರೆ ತುಂಬ ಡೇಟಾ ಎಂಟ್ರಿ ಮಾಡುವಂಥ ಕೆಲಸ ಕೊಡಲ್ಲ. ಏಕೆಂದರೆ ಆ ರೀತಿ ಮಾಡಿದ್ರೆ ಅಡಾಪ್ಷನ್ ತುಂಬ ಕಡಿಮೆ. ಇವತ್ತು ಡಿಜಿಟಲ್ ಅಡಾಪ್ಷನ್ ಇಟ್ ಇಸ್ ಲೆಸ್ ದೆನ್ 15%. ಸೊ ಹಾಗಾಗಿ ಇಷ್ಟು ದೊಡ್ಡ ದೇಶ, ನಮ್ಮ ದೇಶದಲ್ಲಿ ಇರುವಂಥ 140 ಕೋಟಿ ಜನರಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ನಲ್ಲಿ ಆಲ್ಮೋಸ್ಟ್ 50% ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಂಪ್ಲಾಯ್ಡ್ ವಿತ್ ಅಗ್ರಿಕಲ್ಚರ್ ಸೆಕ್ಟರ್. ಸೊ ಏನಕ್ಕೆ ಆಗಿದೆ ಅಂತ ಹೇಳಿದ್ರೆ ಅಂಡರ್ ಯುಟಿಲೈಸೇಷನ್ ಆಫ್ ಅವರ್ ರಿಸೋರ್ಸಸ್. ನಮಗೆ ವಿ ಆರ್ ಬ್ಲೆಸ್ಡ್ ವಿತ್ ಸನ್, ಸೂರ್ಯನ ಒಳ್ಳೆ ಬೆಳಕು ಸಿಗತ್ತೆ, ಮಣ್ಣು ಚೆನ್ನಾಗಿದೆ, ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯೋದಕ್ಕೆ ಫಲವತ್ತಾದ ಭೂಮಿ ಇದೆ. ಆಮೇಲೆ ಮಾನ್ಸೂನ್ ಅವಾಗಿವಾಗ ಒಂದಿಷ್ಟು ಎಫೆಕ್ಟ್, ವೆದರ್ ಎಫೆಕ್ಟ್ಸಿಂದ ಚೇಂಜಸ್ ಆಗ್ಬೋದು ವೆದರ್ ಸೈಕಲ್ಸಿಂದ, ಬಟ್ ಮೋರ್ ಆರ್ ಲೆಸ್ ಸಸ್ಟೈನಬಲ್ ರೀತಿಯಲ್ಲಿದೆ. ಹಾಗಾಗಿ ರೈತರಲ್ಲಿ ಮಾಡ್ಕೊಳ್ಳೋವಂಥ ಮನವಿ ಏನಂತ ಹೇಳಂದ್ರೆ ಶಾರ್ಟ್ ಟರ್ಮ್ ಥಿಂಕಿಂಗ್, ಅಥವಾ ಇವತ್ತಿಂದಷ್ಟೇ ಯೋಚನೆ ಮಾಡ್ದೇನೆ ಒಂದು 3 ವರ್ಷ 5 ವರ್ಷ ಸ್ವಲ್ಪ ಶ್ರಮ ಪಟ್ಟರೆ ಏನು ಚೇಂಜಸ್ ಮಾಡ್ಕೊಳ್ಬಹುದು. ಇದಕ್ಕೆ ಸರಿಯಾದ ಅಡ್ವೈಸರ್ಸ್ ಇದ್ದಾರೆ, ಇದಕ್ಕೆ ಸಿಸ್ಟಮನ್ನು ಆ ರೀತಿಯಲ್ಲೇ ಕ್ರಿಯೇಟ್ ಮಾಡಾಗಿದೆ. ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವೊಂದು ರೆವಲ್ಯೂಷನ್ ಕಡೆಗೆ ಸಾಗ್ಬೋದು ಅಂತ. ಅಮೇಝಿಂಗ್. ಈಗ ನೀವು ತುಂಬ ಹತ್ತಿರದಲ್ಲಿ ಅಗ್ರಿಕಲ್ಚರಿಸ್ಟ್ಸ್, ಫಾರ್ಮರ್ಸ್ನ ನೋಡ್ತಾ ಇದ್ದೀರಾ. ಹೊಸ ಪೀಳಿಗೆ ಅಡಾಪ್ಟ್ ಆಗ್ತಿದೆಯಾ ಇದಕ್ಕೆ, ಈ ಫಾರ್ಮಿಂಗ್
ಅಂದರೆ ಲೆಟ್ ಮಿ ರೀಫ್ರೇಸ್ ಮೈ ಕ್ವೆಶನ್, ಈಸ್ ಫಾರ್ಮಿಂಗ್ ಅ ಕೂಲ್ ಜಾಬ್? ಅಂದರೆ ಅಪ್ಪ ರೈತ, ತಾತ ರೈತ, ನಾನೊಬ್ಬ ಇಂಜಿನಿಯರು ಬೆಂಗಳೂರಲ್ಲಿದ್ದೀನಿ, ಈ ಥರ ಸಾವಿರಾರು ಸ್ಟೋರೀಸ್ ನನಗೆ ಗೊತ್ತಿದೆ. ಬಟ್ ರಿವರ್ಸ್ ಆಗ್ತಾ ಇದೆಯಾ? ಆರ್ ಯಂಗ್ ಪೀಪಲ್ ಅಡಾಪ್ಟಿಂಗ್ ಟು ಫಾರ್ಮಿಂಗ್? ಮತ್ತೊಂದು ತುಂಬ ಒಳ್ಳೆ ಕ್ವಶನ್. ಇದರಲ್ಲಿ ಯಾವ ಕಾರಣಕ್ಕೋಸ್ಕರ ಒಬ್ಬ ರೈತ ಅಥವಾ ರೈತನ ಮಗ ಇವತ್ತು ಫಾರ್ಮಿಂಗನ್ನು ಬಿಟ್ಟು, ತನ್ನ ಹತ್ರ ಗದ್ದೆ ಇರತ್ತೆ, ಜಾಗ ಇರತ್ತೆ, ಅದನ್ನು ಬಿಟ್ಟು ಇಲ್ಲಿ ಓಲಾ ಓಡಿಸ್ತೀನಿ ಅಥವಾ ಯಾವುದೋ ಫುಡ್ ಡೆಲಿವರಿ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಬರ್ತಿರೋದು ಅಂತ ಹೇಳಂದ್ರೆ, ಪ್ರಿಡಿಕ್ಟಬಿಲಿಟಿ, ಇನ್ಕಮ್ ಪ್ರಿಡಿಕ್ಟಬಿಲಿಟಿ ಈಸ್ ದ ಕೀ ಫ್ಯಾಕ್ಟರ್. ಆ್ಯಂಡ್ ಅನದರ್ ಥಿಂಗ್, ನೀವು ಹೇಳಿದ್ರಲ್ಲ ಕೂಲ್ ಜಾಬ್, ಖಂಡಿತ ಅಲ್ಲ. ಫಾರ್ಮಿಂಗ್ ಅದು ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಬಿಸ್ನೆಸ್ಸನ್ನು ಕಂಪೇರ್ ಮಾಡಿದ್ರೆ, ಫಾರ್ಮಿಂಗನ್ನು ಒಬ್ಬರು ಬಿಸ್ನೆಸ್ ಅಂತ ನೋಡಿದ್ರೆ ಹೈಯೆಸ್ಟ್ ಅಮೌಂಟ್ ಆಫ್ ರಿಸ್ಕ್ಗಳು ಏನೇನು ಪಾಸಿಬಿಲಿಟಿ ಇದೆ ಅದು ಎಲ್ಲದೂ ಕೂಡ ಇರುವಂಥದ್ದು. ಈಗ ಬಿಸ್ನೆಸ್ಸಲ್ಲಿ ನಮ್ಗೆ ಗೊತ್ತು, ನಮ್ಮ ಇನ್ಪುಟ್ ಕಾಸ್ಟ್ ಏನು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನು, ಪೇ ಬ್ಯಾಕ್ ಪೀರಿಯಡ್ ಏನು, ಇವೆಲ್ಲ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನು, ಇದೆಲ್ಲದು ನಂಬರ್ಸನ್ನು ನಾವು ಹೇಳ್ತೀವಿ. ಫಾರ್ಮಿಂಗಲ್ಲಿ ಆ ರೀತಿಯಲ್ಲಿ ಮಾಡೋದಕ್ಕೆ ಸಾಕಷ್ಟು ಸಾಧ್ಯ ಇಲ್ಲ ಅಂತ ಹೇಳ್ತಿಲ್ಲ, ಕಷ್ಟ ಇದೆ. ಹಾಗಾಗಿ ಅದನ್ನು ಪ್ರಿಸಿಷನ್ ಫಾರ್ಮಿಂಗ್ ಅಂತ ಅದಕ್ಕೋಸ್ಕರನೇ ಹೇಳಿದ್ದು. ಈಗ ಹೊಸ ಪೀಳಿಗೆ, ನಮಗೆ ಆಶಾಕಿರಣ ಏನು ಅಂತ ಹೇಳಂದ್ರೆ, ಹೊಸ ಪೀಳಿಗೆ ಏನು ಬರ್ತಾ ಇದ್ದಾರೆ, ಅವರು ಇದನ್ನು ಸ್ಟಡಿ ಮಾಡಿ ಪ್ಯಾಷನೇಟ್ ಆಗಿ ಬರ್ತಿರೋ ಅಂಥವ್ರು. ಅವರಿಗೆ ಒಂದು ಡಿಸಡ್ವಾಂಟೇಜ್ ಇದೆ. ಅದೇನು ಅಂತ ಹೇಳಂದ್ರೆ, ನಾವು ಆ ಇಂಡಿಜಿನಸ್ ನಾಲೆಡ್ಜಿನ ಒಂದು ಅನ್ಬ್ರೋಕನ್ ಚೈನ್ ಇತ್ತಲ್ಲ, ಅದು ಕಳ್ಕೊಂಡಿದ್ದೀವಿ. ಅಂದರೆ ಈ ವೆದರಲ್ಲಿ ಈ ರೀತಿಯ ನೋಡಿದ್ರೆ ಹೇಳ್ತಿದ್ರು, ಈ ನಕ್ಷತ್ರ ಮಳೆ ನಕ್ಷತ್ರ, ಈ ರೀತಿಯ ವೆದರ್ ಕಂಡೀಷನ್ ಇತ್ತು ಅಂತ ಹೇಳಂದ್ರೆ ಇದು ಹೂ ಬಿಡತ್ತೆ, ಇದರದ್ದು ಫ್ಲವರಿಂಗ್ ಟೈಮು, ಇವಾಗ ಕಟಾವಿನ ಟೈಮು, ಬೆಳೆ ಕೊಯ್ಲು ಇವಾಗ ಮಾಡಬೇಕು, ಈ ಥರ ಎಲ್ಲದಕ್ಕೂ ಒಂದು ಇಂಡಿಜಿನಸ್ ನಾಲೆಜ್ ಇತ್ತು. 2 ಜನರೇಷನ್ ಅದು ಮಿಸ್ ಆಯ್ತಲ್ಲ. ಎಲ್ಲ ಬ್ಯಾಂಕ್ ಜಾಬಿಗೆ ಹೋದ್ರು, ಟೀಚಿಂಗ್ ಜಾಬಿಗೆ ಹೋದ್ರು, ಅವಾಗಿದ್ದಂಥ ಜಾಬಿನ ಒಂದು ಬ್ರೇಕ್ ಆಯಿತು. ಆಮೇಲೆ ಇಂಡಸ್ಟ್ರಿಯಲ್ ರೆವಲ್ಯೂಷನಲ್ಲಿ ಎಲ್ಲ ಇಂಡಸ್ಟ್ರೀಸ್ಗಳಿಗೆಲ್ಲ ಹೋದರು. ಅಲ್ಲಿ ಕೆಲಸಗಳನ್ನ, ಅಂದರೆ ಫಾರ್ಮಿಂಗಿನ ಬಗ್ಗೆ ಏನು ನಮ್ಮ ಮೂಲ ನಾಲೆಜ್ ಏನಿತ್ತು, ಈಗ ಕೃಷಿ ಪರಾಶರ ಅಂತ ಹೇಳಿದೆ, ಅದೇ ರೀತಿಯಲ್ಲಿ ಸುರಪಾಲ ಅಂತ ಹೇಳಿ ಅವರು ಬರೆದಿರುವಂತಹ ಪುಸ್ತಕಗಳಿದೆ ಈ ಕೃಷಿ ಬಗ್ಗೆ. ಇದೆಲ್ಲ ನಮ್ಮ ಇಂಡಿಜಿನಸ್ ನಾಲೆಜ್. ಇವೆಲ್ಲದನ್ನು ಕೂಡ ನಾವು ಏನು ಕಳ್ಕೊಂಡ್ವಲ್ಲ, ಅದರ ಪರಿಣಾಮ ಏನು ಅಂತ ಹೇಳಂದ್ರೆ, ಇವತ್ತು ಯಾರೋ ಹೊಸದಾಗಿ ಬಂದು ಇದನ್ನು ಶುರು ಮಾಡ್ತಿರೋರಿಗೆ ಆ ಜಾಗದಲ್ಲಿ, ಈಗ ಚಿಕ್ಕಬಳ್ಳಾಪುರದಲ್ಲಿ ಇಂಥ ವೆದರ್ ಕಂಡೀಷನ್ನು, ಈ ರೀತಿಯ ಸಾಯಿಲಲ್ಲಿ ಹೇಗೆ ಬೆಳೆದ್ರೆ ನಾವು ಅದರಲ್ಲಿ ಒಳ್ಳೆ ಬೆಳೆ ತೆಗಿಬೋದು, ಅಲ್ಲೊಬ್ಬ ಮೂಲ ರೈತ ಆಗಿದ್ದವನಿಗೆ ಏನು ನಾಲೆಜ್ ಇತ್ತೋ, ಇವತ್ತು ಹೊಸದಾಗಿ ಬಂದು ಒಬ್ಬರು ಶುರು ಮಾಡ್ತಾರೆ ಅಂತ ಹೇಳಿದವಾಗ ಅದು ಬ್ರೇಕ್ ಆಗಿದೆ. ಸೊ ಇಲ್ಲೇನು ನಾವು ಹೇಳ್ತಾ ಇರೋದು ಅಂತ ಹೇಳಂದ್ರೆ, ಎರಡೂ ಬೇಕು. ನಮ್ಮ ಮೂಲ, ನಮ್ಮ ಏನು ಇಂಡಿಜಿನಸ್ ನಾಲೆಜ್ ಇದೆ ಅದೂ ಬೇಕು, ಅದೇ ರೀತಿಯಲ್ಲಿ ಇವಾಗಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಿದೆ ಅದನ್ನು ಕೂಡ ಬಳಸ್ಕೊಳ್ಬೇಕು. ಯಾಕೆಂದರೆ ಇದು ಕೂಲ್ ಜಾಬ್ ಮಾಡೋದಕ್ಕೆ ಸಾಧ್ಯ ಇದೆ, ಕೂಲ್ ಪ್ರೊಫೆಷನ್ ಆರ್ ಕೂಲ್ ಬಿಸ್ನೆಸ್ ಕೂಡ ಆಗುತ್ತೆ. ಅಗ್ರಿ ಫಾರ್ಮಿಂಗ್ ಅಲ್ಲ, ಅವನು ಅಗ್ರಿಪ್ರಿನ್ಯೂರ್. ಒಬ್ಬ ರೈತ ಅಗ್ರಿಪ್ರಿನ್ಯೂರ್ ಆಗಬೇಕು, ಆವಾಗ ಅದು ಕೂಲ್ ಆಗತ್ತೆ. ಆವಾಗ ಹೇಗೆ ಅಂತ ಹೇಳಂದ್ರೆ, ಅವರು ನಾಟ್ ಜಸ್ಟ್ ಲುಕಿಂಗ್ ಎಟ್ ಒಂದು ಪ್ರೊಡ್ಯೂಸ್ ಮಾಡಿದ್ವಿ, ಸೇಲ್ ಮಾಡಿದ್ವಿ ಅಷ್ಟೇ ಅಲ್ಲ, ಅದನ್ನು ವ್ಯಾಲ್ಯೂ ಅಡಿಷನ್ ಹೇಗೆ ಮಾಡ್ಬೋದು. ಒಬ್ಬರು ಹುಳಿಮುರುಗು ಬೆಳೀತಾ ಇದ್ದಾರೆ ಅಂತ ಹೇಳಂದ್ರೆ, ಅಥವಾ ರಂಗಮಾಲಿ ಬೆಳೀತಾ ಇದ್ದಾರೆ ಅಂತ ಹೇಳಂದ್ರೆ, ಅದರಿಂದ ಏನು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್, ಅದನ್ನು ಎಲ್ಲಿ ಬಳಸ್ತಾರೆ, ರೈಟ್, ಅದನ್ನು ತಿಳ್ಕೊಳ್ಬೇಕು. ಅಥವಾ ಅಲೋವೆರಾ ಬೆಳೀತಾ ಇದ್ದಾರೆ ಅಂತ ಹೇಳಂದ್ರೆ, ಅದರಲ್ಲಿ ಏನು ಮಾಡಬಹುದು, ತಾವೇ ಒಂದು ಲೋಕಲ್ ಮಾರ್ಕೆಟನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದಾ. ಈಗ ಹೇಗೆ ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ, ಅದೇ ರೀತಿಯಲ್ಲಿ ಕ್ಯಾನ್ ಐ ಬಿಕಮ್ ಎ ಫ್ಯಾಮಿಲಿ ಫಾರ್ಮರ್? ಐ ವಿಲ್ ಕ್ರಿಯೇಟ್ ಎ ಪೂಲ್ ಆಫ್ 50 ಫ್ಯಾಮಿಲೀಸ್ ಹೂ ರಿಕ್ವೈರ್, ಎನಿವೇ ಅವ್ರಿಗೆ ಬೇಕು. ಕ್ಯಾನ್ ಐ ಕ್ರಿಯೇಟ್ ಎ ಇಕೋಸಿಸ್ಟಮ್ ಆಫ್ ದಿಸ್ ಕೈಂಡ್ ಆಫ್ ಥಿಂಗ್? ಇದು ಎಂಟರ್ಪ್ರೈಸಿಂಗ್ ಸ್ವಲ್ಪ ಬೇಕಾಗುತ್ತೆ. ಈ ಹೊಸ ಜನ್ರೇಷನ್ನಲ್ಲಿ ಇದು ಕಾಣಿಸ್ತಾ ಇದೆ, ತುಂಬ ಜನ ಮಾಡ್ತಾ ಇದ್ದಾರೆ. ಅವರು ಡೈರೆಕ್ಟ್ಲಿ ಫ್ಯಾಮಿಲೀಸ್ಗಳಿಗೆಲ್ಲ ಅಂತ ಹೇಳಂದ್ರು, ಥ್ರೂ ವೇರಿಯಸ್ ಪ್ಲ್ಯಾಟ್ಫಾರ್ಮ್ಸಿಂದ ಅದನ್ನು ತಲುಪಿಸೋಂಥದ್ದು ಕೆಲಸ ಮಾಡ್ತಿದ್ದಾರೆ. ಹಾಗೆಯೇ ಆರ್ಗ್ಯಾನಿಕ್ ಸ್ಟೋರ್ಗಳು ಸಾಕಷ್ಟು ಬಂದಿದೆ. ಬೆಂಗಳೂರಿನಂಥ ಜಾಗದಲ್ಲಿ ಅದಕ್ಕೆ ಮಾರ್ಕೆಟ್ ಲಿಂಕೇಜ್ ಇಸ್ ನಾಟ್ ಎ ಪ್ರಾಬ್ಲಮ್. ಬಟ್ ತೀರಾ ಹೊರಗಡೆ ಇರುವಂಥವ್ರಿಗೆ, ಅವರಿಗೆ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇದೆ. ಲೋಕಲ್ ಮಾರ್ಕೆಟಲ್ಲಿ ಅವರಿಗೆ ಆ ಪ್ರೀಮಿಯಂ ಸಿಗಲ್ಲ. ಹಾಗಾಗಿ ಎಷ್ಟೋ ಜನರಿಗೆ ಅದು ತೊಂದರೆಗಳಿದೆ. ಲೇಬರ್ ಶಾರ್ಟೇಜ್ ಇದೆ, ಆಮೇಲೆ ರಿಸೋರ್ಸಸ್ ಶಾರ್ಟೇಜ್ ಇದೆ. ಸೊ ಅದೆಲ್ಲದಕ್ಕೂ ಏನು ಅಂತ ಹೇಳಂದ್ರೆ, ಇನ್ಫಾರ್ಮೇಷನ್ ಗ್ಯಾಪನ್ನು ಫಸ್ಟ್ ಸಾಲ್ವ್ ಮಾಡಿದ್ವಿ ಅಂತ ಹೇಳಂದ್ರೆ,
ಪ್ರತಿಯೊಂದು ಪ್ರಾಬ್ಲಮಿಗೂ ಅದರದ್ದೇ ಆದ ಸೊಲ್ಯೂಷನ್ ಇದ್ದೇ ಇದೆ. ಒಬ್ಬ ರೈತನಿಗೆ ಸ್ಕೇಲಿಯನ್ ಹೇಗೆ ಹೆಲ್ಪ್ ಮಾಡ್ಬೋದು? ನೀವು ಹೇಳ್ತೀರಾ ಟ್ರೇಸ್, ಪ್ರೊಟೆಕ್ಟ್, ಕಂಪ್ಲೈ ಮತ್ತು ಟ್ರೇಡ್. ಇದು 4 ನಿಮ್ಮ ಪಿಲ್ಲರ್ಸ್. ಸಿಂಪಲ್ ಟರ್ಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಹೇಗೆ ವರ್ಕ್ ಆಗುತ್ತೆ? ಸೊ ಒಬ್ಬ ಇಂಡಿವಿಜುವಲ್ ರೈತ ಅಂತ ಕನ್ಸಿಡರ್ ಮಾಡಿದ್ರೆ, ಈಗ ನಮ್ಮ ಹತ್ರ ಸ್ಮಾಲೆಸ್ಟ್ ಅಂತ ಅಂದರೆ ಬರೀ 3000 ಸ್ಕ್ವೇರ್ ಫೀಟ್ ಜಾಗದಲ್ಲಿ, ಅಷ್ಟು ಚಿಕ್ಕ ಜಾಗದಲ್ಲಿ ಫಾರ್ಮಿಂಗ್ ಮಾಡ್ತಿರುವಂತಹ ಪಾಲಿ ಹೌಸನ್ನು ಹಾಕಿ ಫಾರ್ಮಿಂಗ್ ಮಾಡ್ತಿರೋರಿಂದ ಶುರು ಮಾಡಿ 100 ಎಕರೆ ತನಕನೂ ಕೂಡ ವಿ ಹ್ಯಾವ್ ವೇರಿಯಸ್ ಸೊಲ್ಯೂಷನ್ಸ್. ಅಷ್ಟರಲ್ಲೇ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಂದಾಗ, ಅಂದರೆ ಹೆಚ್ಚು ಕಡಿಮೆ ಒಬ್ಬರದ್ದು ಟೆರೇಸ್ ಮೇಲೆ, ದೊಡ್ಡ ಮನೆ ಆಗಿದ್ರೆ ಟೆರೇಸ್ ಮೇಲೆ ಮಾಡೋ ಅಂಥ ಒಂದು ಅಷ್ಟು ಚಿಕ್ಕ ಫಾರ್ಮ್, ಪ್ರಿಸಿಷನ್ ಫಾರ್ಮಿಂಗ್ ಅಥವಾ ಪಾಲಿ ಹೌಸ್ ಫಾರ್ಮಿಂಗ್, ಈ ರೀತಿಯ ಮೆಥಡ್ಸ್ಗಳನ್ನು ಬಳಸೋದ್ರ ಅಡ್ವಾಂಟೇಜ್ ಏನು ಅಂತ ಹೇಳಂದ್ರೆ, ಜಾಗ ಕಡಿಮೆ ಇದ್ದು ಕೂಡ ನಿಮ್ಮ ಎಫಿಷಿಯನ್ಸಿ, ಸಸ್ಟೈನಬಿಲಿಟಿ ಮತ್ತು ಪ್ರಾಫಿಟಬಿಲಿಟಿ ಅಂತ ಏನು ಹೇಳಿದೆ, ಅವೆರಡೂ ಕೂಡ ಇದರಲ್ಲಿ ಇಂಪ್ರೂವ್ ಆಗುತ್ತೆ. ಒಬ್ಬ ರೈತನಿಗೆ ಇವತ್ತು ಬೇಕಾಗಿರೋದೇನು? ಈಗ ನನ್ನ ಹತ್ರ ಜಾಗ ಒಂದಿದೆ, ನನಗೊಂದು ಟ್ರೆಡಿಷ್ನಲ್ ನಾಲೆಜ್ ಇದೆ, ನಾವು ಮುಂಚೆಯಿಂದ ಏನೋ ಒಂದು ಬೆಳ್ಕೊಂಡು ಬಂದಿದ್ವಿ, ಅಥವಾ ಯಾರೋ ಹೇಳ್ತಾರೆ ಅಡಿಕೆ ಹಾಕಿ ಅಥವಾ ತೆಂಗು ಹಾಕಿ, ಈ ರೀತಿ ಕೆಲವೊಂದಿಷ್ಟು ಸಜೆಷನ್ಸನ್ನು ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ ಕೇಳಿರ್ತಾರೆ. ಕಾಂಪ್ರಹೆನ್ಸಿವ್ ನಾಲೆಜ್ ಅಲ್ಲ, ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಅದು ಒಂದೊಂದು ಪ್ಲಾನ್ ರೀತಿಯಲ್ಲಿ ಹೋದಾಗ, ಈಗ ಎಕ್ಸಿಸ್ಟಿಂಗ್ ಇರೋದನ್ನು ತೆಗಿಬೇಕು ಅಂತ ಹೇಳ್ತಿಲ್ಲ, ಅದು ಇರೋದನ್ನು ನಾವು ಹೇಗೆ ರೀಪರ್ಪಸ್ ಮಾಡ್ಬೋದು ಅಥವಾ ರೀಮಾಡೆಲ್ ಮಾಡ್ಬೋದು, ಅದನ್ನು ಕೂಡ ನಾವು ಪ್ಲಾನ್ ಮಾಡ್ತೀವಿ. ನಮ್ಮ ಅಡ್ವೈಸರ್ಸ್ ಏನಿರ್ತಾರೆ, ಅವರು ಸ್ಪೆಸಿಫಿಕ್ ಯಾವ ಡಿಮ್ಯಾಂಡ್ ಇರುವಂತಹ ಕ್ರಾಪನ್ನು ಬೆಳೆಸಬಹುದು, ಮತ್ತು ಅವ್ರಿಗೆ ಏನು ಅಂತ ಹೇಳಂದರೆ ರಿಸ್ಕನ್ನು ಮಿಟಿಗೇಟ್ ಮಾಡಬೇಕು. ಒಂದು ಲೋಕಲಿ ಅದರದ್ದು ಕನ್ಸಂಪ್ಷನ್ ಇರಬೇಕು. ಈಗ ಬರೀ ಎಕ್ಸ್ಪೋರ್ಟ್ ಒಂದನ್ನೇ ಫೋಕಸ್ ಮಾಡಿ ಕೆಲವೊಂದನ್ನು ಗ್ರೋ ಮಾಡಿರೋ ಅವ್ರದ್ದು ಚಾಲೆಂಜ್ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತಿನ ಕಂಡೀಷನ್ ಜಿಯೋಪಾಲಿಟಿಕಲ್ ರೀತಿಯಲ್ಲಿ ಏನು ನಡೀತಿದೆ, ಯಾರು ಸಡನ್ನಾಗಿ US ಹೇಳುತ್ತೆ ನಾವು ಸ್ಯಾಂಕ್ಷನ್ ಮಾಡ್ತೀವಿ, ನಿಮ್ಮಿಂದ ತಗೊಳ್ಳಲ್ಲ ಅಂತ ಹೇಳಿದ್ರು. ಅವಾಗ ಒಂದೇ ಮಾರ್ಕೆಟ್ ಡಿಪೆಂಡೆನ್ಸಿ ಇದ್ದರೆ, ಈಗೇನಾಯಿತು, ನಮ್ಮ ಅಡಿಕೆ ಹಾಳೆ ಪ್ಲೇಟು ಅದು ಸುಮಾರು 1000 ಕೋಟಿಯಷ್ಟು ವ್ಯವಹಾರ ನಾವು US ಜೊತೆಗೆ ಮಾಡ್ತಾ ಇದ್ದಿದ್ದು, ಒಂದೇ ಸಲಕ್ಕೆ ಅವರು ಬ್ಯಾನ್ ಮಾಡಿದ್ರು. ಏನಂತ ಹೇಳಿದ್ರು, ಅದರಲ್ಲಿ ಮೋಲ್ಡ್ ಅಥವಾ ಫಂಗಸ್ ಬೆಳೆಯುತ್ತೆ, ಅದು ಹೆಲ್ತಿಗೆ ಒಳ್ಳೇದಲ್ಲ ಅದನ್ನು ಬಳಸೋದ್ರಿಂದ ಅಂತ. ದೋ ಇಟ್ ಈಸ್ ಆರ್ಗ್ಯಾನಿಕ್, ಆಮೇಲೆ ಅದರಲ್ಲಿ ಏನು ಕೆಮಿಕಲ್ ಕಂಟೆಂಟ್ ಇಲ್ಲ, ಆ ಥರದ್ದು ಏನೇ ತೊಂದರೆ ಇಲ್ಲ ಅಂತ ಹೇಳಿದ್ರು. ದೇರ್ ಆರ್ ರೀಸನ್ಸ್ ಟು ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗತ್ತೆ. ಆ ರೀತಿಯಲ್ಲಿ ಪ್ರತಿ ಕ್ರಾಪಿಗೂ ಕೂಡ ಒಂದು ಇದೇ ಸ್ಪೆಸಿಫಿಕ್ ಮಾರ್ಕೆಟ್ ಅಂತ ಒಂದು ತುಂಬ ಲಿಮಿಟೆಡ್ ಸ್ಕೋಪ್ ಇಟ್ಕೊಂಡು ನಾವು ನೋಡಲ್ಲ. ಆ ರಿಸ್ಕನ್ನು ರೈತರಿಂದ ನಾವು ಮಿಟಿಗೇಟ್ ಮಾಡ್ತೀವಿ. ಹೇಗೆ ಅಂತ ಹೇಳಂದ್ರೆ, ಸಪೋಸ್ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡೋದ್ರಿಂದ ನಾವು, ಈಗ ಏನಾಗುತ್ತೆ, ಟೊಮ್ಯಾಟೊ ರೇಟ್ ಕಡಿಮೆ ಆಯಿತು ಅಂತ ಅದನ್ನು ರೋಡಲ್ಲಿ ತಂದು ಸುರಿದೋಗ್ತಾರೆ ಅಂತ ಹೇಳ್ತಾರೆ. ಸೊ ಒಂದು ಕೊಲಾಬರೇಟಿವ್ ಎನ್ವಿರಾನ್ಮೆಂಟಲ್ಲಿ ಅದನ್ನೆಲ್ಲದನ್ನು ಕೂಡ ಒಟ್ಟಿಗೆ ಸೇರಿಸಿ ಅದರಿಂದ ಕೆಚಪ್ ಮಾಡ್ಬೋದಾ, ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಮಾಡ್ಬೋದಾ, ಆ ಪ್ರಾಡಕ್ಟಿಗೆ ಫುಲ್ ಟ್ರೇಸಬಿಲಿಟಿಯನ್ನು ಕೊಟ್ಟು ಈ ರೀತಿಯಲ್ಲಿ ಆ ವ್ಯಾಲ್ಯೂ ಅಡಿಷನ್ ಮಾಡಿರೋದು, ಅದನ್ನು ಮಾರ್ಕೆಟು ಕೂಡ ಅಷ್ಟೇ, ಡೊಮೆಸ್ಟಿಕ್ ಮಾರ್ಕೆಟ್ ಕನ್ಸಂಪ್ಷನ್ ಪ್ರತಿಯೊಂದು ಪ್ರಾಡಕ್ಟಿಗೂ ಕೂಡ ಇದ್ದೇ ಇದೆ. ಈಗ ಇಲ್ಲದೆ ಇರುವಂತಹ ಪ್ರಾಡಕ್ಟನ್ನು ತಂದು ನಾವು ಸಜೆಸ್ಟ್ ಮಾಡಲ್ಲ, ಅಂತ ರಿಸ್ಕನ್ನು ನಾವು ಸಜೆಸ್ಟ್ ಮಾಡೋದು, ಅಟ್ಲೀಸ್ಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಯಾವಾಗ ನಾವು ಕಂಪ್ಲೀಟ್ಲಿ ವಿ ಟೇಕ್ ದ ಬೈಬ್ಯಾಕ್ ರೆಸ್ಪಾನ್ಸಿಬಿಲಿಟಿ, ದೆನ್ ವಿ ಸೇ ಗೋ ಹೆಡ್ ಆ್ಯಂಡ್ ಡೂ, ಈವನ್ ಇಫ್ ಇಟ್ ಈಸ್ ಕಂಪ್ಲೀಟ್ಲಿ ನ್ಯೂ ಟು ದೆಮ್. ಅವ್ರಿಗೆ ಅದು ಗೊತ್ತೇ ಇಲ್ಲದೆ ಇರೋಂಥ, ಪರಿಚಯ ಇಲ್ಲದೆ ಇರುವಂಥ ಕ್ರಾಪ್ ಆದರೂ ಕೂಡ. ಆಮೇಲೆ ಪ್ರಿಸಿಷನ್ ಫಾರ್ಮಿಂಗ್ ನಾವೇನು ಸಜೆಸ್ಟ್ ಮಾಡ್ತೀವಿ, ಇಟ್ ಈಸ್ ನಾಟ್ ಜಸ್ಟ್ ಅವರ್ ಪ್ರೊಪ್ರೈಟ್ರಿ ನಾಲೆಜ್ ಅಲ್ಲ, ಇದನ್ನು ಅಗ್ರಿ ಯೂನಿವರ್ಸಿಟೀಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳು ಮತ್ತು ಈ ಪರ್ಟಿಕ್ಯುಲರ್ ಕ್ರಾಪನ್ನು ಅಥವಾ ವೆರೈಟಿಯನ್ನು ಡೆವಲಪ್ ಮಾಡಿರುವಂಥ ಕಂಪನಿಗಳು ಏನಿರ್ತಾರೆ ಅವ್ರು ಹೇಳಿರುವಂಥದ್ದನ್ನೇ ನಾವು ಮಾಡ್ತಿರೋದೇನು ಅಂತ ಹೇಳಂದ್ರೆ, ವಿ ಆರ್ ಪ್ರಾಪಗೇಟಿಂಗ್ ದಟ್ ನಾಲೆಜ್. ಅದ್ರ ಮೂಲಕ ಏನು ಮಾಡ್ತೀವಿ, ಅಲ್ಲಿ ದೇರ್ ಈಸ್ ಡಿಜಿಟಲ್ ಎವಿಡೆನ್ಸ್ ಫಾರ್ ಎವ್ರಿ ಸಿಂಗಲ್ ಆಕ್ಟಿವಿಟಿ ದಟ್ ದೇ ಹ್ಯಾವ್ ಡನ್. ಅದನ್ನು ಚೈನ್ ಆಫ್ ಕಸ್ಟಡಿ ಆಫ್ ಚೈನಲ್ಲಿ ನಾವು ಅದನ್ನು ಪ್ರೊವೆನೆನ್ಸಿಗೆ, ಅಂದರೆ ಅದನ್ನ ಯಾರೇ ಈಗ ಡಿಮ್ಯಾಂಡ್ ಮಾಡಿದ್ರು, ನೀವು ಇದನ್ನು ಹೀಗೆ ಗ್ರೋ ಮಾಡಿದ್ದೀರಾ ಅನ್ನೋದಕ್ಕೆ ಪ್ರೂಫ್ ಏನು ಅಂತ ಕೇಳಿದ್ರೆ, ವಿ ಹ್ಯಾವ್ ದ ಪ್ರೂಫ್. ಸೊ ವಿ ಕ್ಯಾನ್ ಸಬ್ಮಿಟ್ ಡಿಟೇಲ್ಡ್ ರಿಪೋರ್ಟ್ಸ್, ವಿ ಕ್ಯಾನ್ ಸಬ್ಮಿಟ್, ಅದಕ್ಕೆ ಡ್ಯೂ ಡೆಲಿಜೆನ್ಸ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೇಳ್ತಾರೆ, ಅಥವಾ ಲ್ಯಾಬೊರೇಟರಿ ಟೆಸ್ಟ್ ರಿಪೋರ್ಟ್ಸನ್ನು ಕೇಳ್ತಾರೆ, ಅದನ್ನು ಪ್ರೊವೈಡ್ ಮಾಡ್ತೀವಿ. ಅದನ್ನು, ಆ ಟೆಕ್ನಾಲಜಿಯನ್ನು ನೀವಂದರೆ ಪ್ರತಿಯೊಂದು ನೀವೇ ಮಾಡಬೇಕು ಅಂತ ಇಲ್ಲ, ಯು ಜಸ್ಟ್ ನೀಡ್ ಟು ನೋ ಹೌ ಟು, ಈ ಸ್ವಿಚ್ಚನ್ನು ಒತ್ತೋದಕ್ಕೆ ಹೇಗೆ ಅಂತ ಗೊತ್ತಿದ್ರೆ ಎಲೆಕ್ಟ್ರಿಸಿಟಿ ವರ್ಕ್ ಆಗುತ್ತೋ. ನೀವು ಎಲೆಕ್ಟ್ರಿಸಿಟಿ ಜನ್ರೇಷನ್ ಕಲಿಬೇಕು ಅಂತ ಇಲ್ಲ, ಇಲ್ಲಿ ಆಲ್ರೆಡಿ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಸಿಸ್ಟಮ್.
ಇದನ್ನು ಬಳಸೋದ್ರಿಂದ ನಿಮಗೆ ಈ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಯಾವ ಸ್ಕೆಡ್ಯೂಲ್ ಆಫ್ ಕ್ಯಾಲೆಂಡರ್ ಪ್ರಕಾರ ಅದನ್ನು ಫಾಲೋ ಮಾಡಬೇಕು ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಪ್ರಿಸಿಷನ್ ಫಾರ್ಮಿಂಗನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಇನ್ಪುಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಅನ್ನೆಸೆಸರಿ ಫರ್ಟಿಲೈಸರನ್ನು ಹಾಕೋದು, ಅನ್ನೆಸೆಸರಿ ನೀವು ಆ, ಈಗ ಪೆಸ್ಟಿಸೈಡ್ಸನ್ನು ತಂದು ಸ್ಪ್ರೇ ಮಾಡೋದು ಅದು ಕಡಿಮೆ ಆಗುತ್ತೆ. ಇದು ನಿಮ್ಮ ಅಡ್ವಾಂಟೇಜ್. ಕಾಸ್ಟ್ ಕಡಿಮೆ ಆಯಿತು ಅಂತ ಹೇಳಂದ್ರೆ ನಿಮ್ಮ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗೆಯೇ ಪ್ರೀಮಿಯಂ ಯಾವಾಗ ಸಿಗತ್ತೆ ಅಂತ ಹೇಳಂದ್ರೆ ಇದನ್ನೆಲ್ಲದನ್ನು ಕೂಡ ಇದಿಷ್ಟು ನೀವು ಏನು ಆಕ್ಟಿವಿಟೀಸ್ ಫಾರ್ಮಿಂಗಲ್ಲಿ ಮಾಡಿದ್ದೀರಾ ಅದನ್ನು ನಾವು ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆದಾಗ ಇಲ್ಲಿ ನಾವು ಅದಕ್ಕೋಸ್ಕರನೇ ಸರ್ಟಿಫಿಕೇಶನ್ ಏಜೆನ್ಸಿ, ಕ್ವಾಲಿಟಿ ಟೆಸ್ಟಿಂಗ್, ಈ ಆಡಿಟರ್ಸ್ ಇರ್ಬೋದು ಅಥವಾ ಲ್ಯಾಬ್ ರಿಪೋರ್ಟ್ಸನ್ನು ಪ್ರೊವೈಡ್ ಮಾಡೋ ಅಂಥವ್ರು ಇರ್ಬೋದು, ಲ್ಯಾಬ್ ಟೆಸ್ಟನ್ನು ಮಾಡೋ ಅಂಥವ್ರು ಇರ್ಬೋದು, ಈ ಥರದ ಎಲ್ಲ ರೀತಿಯ ಇಕೋಸಿಸ್ಟಮ್ ಪಾರ್ಟ್ನರ್ಸ್ ನಮ್ಮ ಜೊತೆಯಲ್ಲಿದ್ದಾರೆ. ನಿಮಗೆ ಅದರ ಅಡ್ವಾಂಟೇಜ್ ಏನು ಅಂತ ಹೇಳಂದ್ರೆ ಹೊಸದಾಗಿ ನೀವು ಇದನ್ನು ರೀಇನ್ವೆಂಟಿಂಗ್ ದ ವೀಲ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಈಗ ನೀವು ಕಾಫಿ ಬೆಳಿತೀರಾ ಅಥವಾ ಪೆಪ್ಪರ್ ಬೆಳೀತಾ ಇದ್ದೀರಾ, ಈ ಥರದ್ದು ಯಾವುದೇ ಕ್ರಾಪ್ಗಳಿರ್ಬೋದು, ಇದು ಕೆಲವೊಂದು ಎಕ್ಸಾಂಪಲ್ ಹೇಳಿದೆ, ಬಟ್ ಬೇಕಾದಷ್ಟು ಈ ಥರದ ಕ್ಯಾಶ್ ಕ್ರಾಪ್ಗಳಿದೆ ಅಥವಾ ಕಮಾಡಿಟೀಸ್ ಇದೆ. ಅವುಗಳಿಗೆ ನಾವು ಮಾರ್ಕೆಟನ್ನು ಕನೆಕ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡ್ತೀವಿ. ಯಾಕೆಂದರೆ ನಮ್ಮ ಹತ್ರ ಅದರ ಡಿಜಿಟಲ್ ಟ್ರೈಲ್ ಆಫ್ ರೆಕಾರ್ಡ್ಸ್ ಇರುತ್ತೆ, ಟ್ರೇಸಬಿಲಿಟಿ ರೆಕಾರ್ಡ್ ಇರುತ್ತೆ. ಅದ್ರ ಮೂಲಕ ನಾವು ಯಾರು ಇದನ್ನು ಪ್ರೋಸೆಸ್ ಮಾಡ್ತಾರೆ ಅಥವಾ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅವರ ಮೂಲಕ ಅದಕ್ಕೆ ರೆಗ್ಯುಲರ್ ಡಿಮ್ಯಾಂಡ್ ಇರುತ್ತೆ, ಅದನ್ನು ನಾವು ಕನೆಕ್ಟ್ ಮಾಡ್ತಾ ಬರ್ತೀವಿ. ಸೊ ರೈತರಿಗೆ ಇವತ್ತಿರುವಂತಹ ಚಾಲೆಂಜ್ಗಳು ಏನಿದೆ ಅದನ್ನು ಒನ್ ಸ್ಟೆಪ್ ಎಟ್ ಎ ಟೈಮ್ ನಾವು ಸಾಲ್ವ್ ಮಾಡಿ ಕಾಂಪ್ರಹೆನ್ಸಿವ್ ಆಗಿ ಸಾಲ್ವ್ ಮಾಡ್ತಾ ಇರೋದು. ಇದನ್ನು ಇಲ್ಲಿ ನಾವು ವಿ ಆರ್ ನಾಟ್ ಸೆಲ್ಲಿಂಗ್ ದೆಮ್ ಸೀಡ್ಸ್, ವಿ ಆರ್ ನಾಟ್ ಟೇಕಿಂಗ್ ಎನಿ ಕಮಿಷನ್ ಇನ್ ಟರ್ಮ್ಸ್ ಆಫ್ ಇದರಲ್ಲಿ ಸೇಲ್ ಮಾಡಿ ಸೀಡಲ್ಲಿ ಫರ್ಟಿಲೈಸರಲ್ಲಿ ದುಡ್ಡು ದಟ್ ಈಸ್ ನಾಟ್ ಅವರ್ ಇಂಟೆಂಟ್. ವಿ ಆರ್ ನಾಟ್ ಫಾರ್ ಆಲ್ ದೀಸ್ ಯಾವುದೋ ಟ್ರ್ಯಾಕ್ಟರ್ ಸೇಲ್ ಮಾಡಬೇಕು, ವಿ ಆರ್ ನಾಟ್ ಇನ್ ಟು ಆಲ್ ದೀಸ್ ಥಿಂಗ್ಸ್. ವಿ ಪ್ರೊವೈಡ್ ದ ನಾಲೆಡ್ಜ್, ವಿ ಎಜುಕೇಟ್ ದೆಮ್, ವಿ ಎಂಪವರ್ ದೆಮ್ and show them the way. When they do that, we also give them the backing for ಈಗ ಅದಷ್ಟು ಮಾಡಿರೋದಕ್ಕೆ ಅವರಿಗೆ ಅಲ್ಟಿಮೇಟ್ ರಿಸಲ್ಟ್ ಏನು ಅಂತ ಹೇಳಿದ್ರೆ ವೆನ್ ದೇ ಗೆಟ್ ಮನಿ ಇನ್ ದೇರ್ ಹ್ಯಾಂಡ್. ಇಷ್ಟೆಲ್ಲ ಮಾಡಿದ್ವಿ, ನೀವು ಹೇಳಿದಿಲ್ಲದ ನನಗೇನು ಬೆನಿಫಿಟ್ ಸಿಗಲಿಲ್ಲ ಅಂದರೆ ಏನಕ್ಕೆ ಇದೆಲ್ಲ ಮಾಡಬೇಕು? ಕ್ವಶನ್ ಬಂದೇ ಬರುತ್ತೆ. ನಾನು ಮುಂಚೆ ಕೂಡ ಮಾಡ್ತಿದ್ದೆ, ಹೇಗೋ ಮಾಡ್ತಿದ್ದೆ, ಖರ್ಚು ಆಗ್ತಾ ಇತ್ತು, ಏನೋ ಮಾಡ್ತಾ ಇದ್ದೆ, ಬಟ್ ಬೆನಿಫಿಟ್ ಏನು ಕಾಣಿಸ್ತು. ನೌ ವಿತ್ ಅವರ್ ಸಿಸ್ಟಮ್ ವಿ ಆರ್ ಲುಕಿಂಗ್ ಎಟ್ ಇನ್ಕ್ರೀಸಿಂಗ್ ದೇರ್ ರೆವಿನ್ಯೂ ಆ್ಯಂಡ್ ರೆಡ್ಯೂಸಿಂಗ್ ದ ಕಾಸ್ಟ್ by at least 40% reduction in cost in terms of unnecessary irrigation. ನೆಸಿಟಿ ಇರಲ್ಲ ಎಷ್ಟೋ ಕಡೆಯಲ್ಲಿ. ಯಾವಾಗ ಮಳೆ ಇರುತ್ತೆ ಆ ಟೈಮಲ್ಲಿ ಇವರು ಇರಿಗೇಷನ್ ಮಾಡೋದ್ರದ್ದು ಏನು ನೆಸಿಟಿ ಇರುತ್ತೆ, ಅಥವಾ ಯಾವಾಗ ಆಲ್ರೆಡಿ ಅದರಲ್ಲಿ ಸಾಯಿಲ್ ಮಾಯಿಶ್ಚರ್ ಲೆವೆಲ್ ನಮ್ಮ IoT ಡಿವೈಸ್ ಇಟ್ ಸೆಂಡ್ಸ್ ದ ಡೇಟಾ, ಇಟ್ ಇಸ್ ಆಲ್ರೆಡಿ ಮೋರ್ ದೆನ್ 50%, ಏನಕ್ಕೆ ಮತ್ತೆ ಇವಾಗ ಇರಿಗೇಟ್ ಮಾಡ್ತೀರಾ? ವಿ ಟ್ರಿಗರ್ ದ ಅಲರ್ಟ್ಸ್ ವೆನ್ ದೇ ಹ್ಯಾವ್ ಟು ಡೂ ದ ಇರಿಗೇಷನ್. ಈಗ ಅವರು ಕಂಪ್ಲೀಟ್ ಆಟೋಮೇಷನ್, ಇರಿಗೇಷನ್ ಆಟೋಮೇಷನ್ ಮಾಡಿರಬೇಕು, ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಇರಬೇಕು ಅಂತ ಇಲ್ಲ, ಅವರೇ ಹೋಗಿ ಸ್ವಿಚ್ ಆನ್ ಮಾಡೋ ಅಂಥದ್ದಿದ್ರೂ ಕೂಡ ಅವರಿಗೆ ಡೇಟಾ ಸಿಗತ್ತೆ. ಸೊ ವೆದರ್ ರಿಪೋರ್ಟ್ಸ್ ಸಿಗತ್ತೆ ಇನ್ ಅಡ್ವಾನ್ಸ್. ಸೊ ಏನು ಕ್ಯಾಲೆಂಡರ್ ಪ್ರಕಾರ ಆ ಟೈಮಲ್ಲಿ ಮಾಡಬೇಕು ಆ ಡೇಟಾ ಸಿಗತ್ತೆ. ಈಗ ಹೊಸದಾಗಿ ಫಾರ್ಮಿಂಗ್ ಬಂದಿರ್ತಾರೆ, ಈಗ 2 ಜನರೇಷನ್ ಅವ್ರಿಗೆ ಮಿಸ್ ಆಗಿಬಿಟ್ಟಿದೆ, ಅವ್ರಿಗೆ ಯಾರು ಫಾರ್ಮಲ್ಲಿ ನಿಂತು ಹೇಳೋರಿಲ್ಲ ಈ ಟೈಮಲ್ಲಿ ನೀನು ಇದಕ್ಕೆ ಪ್ರೂನಿಂಗ್ ಮಾಡು, ಕಟ್ ಮಾಡು, ಅಥವಾ ವೀಡ್ ರಿಮೂವಲ್ ಮಾಡಬೇಕು, ಅಥವಾ ಫರ್ಟಿಲೈಸರ್ ಮಾಡಬೇಕು, ಕೊಡಬೇಕು, ಇದು ಹೇಳೋರು ಯಾರೂ ಇಲ್ಲ. ಹೊಸದಾಗಿ ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಜನರದ್ದು ಚಾಲೆಂಜ್ ಇರೋದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಆ ಎಕ್ಸ್ಪೆರಿಮೆಂಟ್ ಮಾಡೋ ಅಂಥವರಿಗೆ ನಾವು ಪ್ರಾಪರ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಮತ್ತು ಅಗ್ರೋನಮಿ ಅಡ್ವೈಸರಿ ಮೂಲಕ ಅವರ ಎಫರ್ಟನ್ನು ಕೂಡ ರಿಡ್ಯೂಸ್ ಮಾಡ್ತೇವೆ. ಸೊ ಇದು ಅಡ್ವಾಂಟೇಜ್. ಇದೆಲ್ಲದರ ಬೆನಿಫಿಟ್ ಅವ್ರಿಗೆ ಏನು ಅಂತ ಹೇಳಿದ್ರೆ ವಾಟ್ ವಿ ಆರ್ ಲುಕಿಂಗ್ ಇಟ್ ಈಸ್ ಇನ್ಕ್ರೀಸಿಂಗ್ ದೇರ್ ರೆವಿನ್ಯೂ. ವಿ ಡೋಂಟ್ ವಾಂಟ್ ಟು ಮೇಕ್ ಸಮ್ ಎಕ್ಸಾಗರೇಟೆಡ್ ಕ್ಲೇಮ್ಸ್, ಬಟ್ ಟು ಬಿಗಿನ್ ವಿತ್ ಅಟ್ ಲೀಸ್ಟ್ 20%, ಇಟ್ಸ್ ಎ ನಾಮಿನಲ್ ಇನ್ಕ್ರೀಸ್ ಇನ್ ದೇರ್ ಕರೆಂಟ್ ಅವ್ರದ್ದೇನು ಇನ್ಕಮ್ ಇರುತ್ತೆ ಅದರಲ್ಲಿ 20% ಶುರುವಾಗಿ ವೆನ್ ದೇ ರೀಚ್ ಟು ದ ಪೊಟೆನ್ಷಿಯಲ್ ಆಫ್ ಎಕ್ಸ್ಪೋರ್ಟ್ ವಿಚ್ ಟಿಪಿಕಲಿ ಟೇಕ್ಸ್, ಅಂದರೆ ಈಗ ಆರ್ಗ್ಯಾನಿಕ್ ಕನ್ವರ್ಷನ್ ಆಗಬೇಕು ಅಂತ ಹೇಳಿದ್ರೆ 3 years ಟೈಮ್ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಅವರಿಗೆ ಇಟ್ ಈಸ್ ಎ ಗ್ರ್ಯಾಜುವಲ್ ಇನ್ಸೆಂಟಿವೈಸ್ಡ್ ಆ ರೀತಿ ಮೆಥಡಲ್ಲಿ ದೇ ಹ್ಯಾವ್ ದ ಪೊಟೆನ್ಷಿಯಲ್ ಟು ರೀಚ್ ಫ್ರಮ್ 20% to 150% ಇನ್ಕ್ರೀಸ್ ಇನ್ ದೇರ್ ರೆವಿನ್ಯೂ. ಓಕೆ, ದಟ್ ಈಸ್ ದ ವಿಷನ್ ವಿ ಹ್ಯಾವ್ ಕೀಪಿಂಗ್. ಅಮೇಝಿಂಗ್. ಮುಂದಿನ 5 ವರ್ಷದ ನಿಮ್ಮ ಪ್ಲಾನ್ ಏನು? In terms of Scalion, I call it as business with social impact. Illi, it is a very conscious enterprise that we are building in terms of how
and what we do in terms of, it is not just about bottom line is only the parameter of what is our EBITDA or what is our revenue, sales numbers. It is not just that. We are looking at also transformation in terms of either it could be technology adoption, onboarding a number of FPOs and number of farmers onto our platform, so that ಅವರಿಗೆ ಎಜುಕೇಶನ್ ಏನು ಮಾಡಬಹುದು ನಾವು, ಆಮೇಲೆ ಯಾವ ರೀತಿಯ ಇನ್ಕಮ್ ಇಂಪ್ರೂವ್ಮೆಂಟ್ ಅಥವಾ ಕಾಸ್ಟ್ ರಿಡಕ್ಷನ್ ಅಂಡ್ ಗಿವಿಂಗ್ ದೆಮ್ ದ ಕಾನ್ಫಿಡೆನ್ಸ್ ದಟ್ ಫಸ್ಟ್ ಇದರಲ್ಲಿ ಬಿಹೇವಿಯರಲ್ ಚೇಂಜ್. ಇಟ್ ಇಸ್ ಎ ಲಾಂಗ್ ಟರ್ಮ್ ಪ್ರಾಜೆಕ್ಟ್. ಸೊ ನೀವು ಹೇಳಿದಾಗೆ ಹೊಸ ಜನರೇಷನ್ ಒಂದು ಇದಕ್ಕೆ ಇಂಟ್ರೆಸ್ಟ್ ತೋರಿಸೋ ಹಾಗೆ ಮಾಡಿ ಆ್ಯಂಡ್ ಬ್ರಿಂಗಿಂಗ್ ದಟ್ ಇನ್ಕಮ್ ಪ್ರಿಡಿಕ್ಟಬಿಲಿಟಿ, ದಟ್ ಈಸ್ ಅವರ್ ದ ಬೇಸ್ ಫೌಂಡೇಶನ್ ಈಸ್ ವಿತ್ ಆಲ್ ದಿಸ್ ಹೋಲಿಸ್ಟಿಕ್ ಥಾಟ್. ಸೊ ಇದರಲ್ಲಿ ಈಗ ಇನ್ ಟರ್ಮ್ಸ್ ಆಫ್ growing in the ecosystem, we have already agri input companies using our solution, FPOs. Then we have companies who are exporters, processors, traders, certification agencies, certification bodies, then laboratories. So there is on one side, all of this constitutes the supply side of the agri and food business. There is on the other side, there is a demand side. There is an international market which is looking for, can somebody solve my problem of healthy, safe, functional food for our citizens? ಯಾಕೆಂದ್ರೆ 6 months ಸ್ನೋ ಬಿದ್ದಿರುವಂಥ ಜಾಗದಲ್ಲಿ ಅವರು ಬೆಳೆಯೋದಕ್ಕಾಗಲ್ಲ, ಅಥವಾ ಮರುಭೂಮಿ ಪೂರ್ತಿ ಎಲ್ಲ ಕಡೆಯಲ್ಲೂ ಅವರಿಗೆ ಡಿಸ್ಯಾಲಿನೇಟೆಡ್ ವಾಟರಿಂದ ಎಷ್ಟೇ ಕಷ್ಟಪಟ್ಟರು ಕೂಡ ಮಾಡೋದಕ್ಕೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಆಮೇಲೆ ಲೇಬರ್ ಶಾರ್ಟೇಜ್ ಇದೆ, ಸ್ಕಿಲ್ಡ್ ರಿಸೋರ್ಸಸ್ ಇಲ್ಲ, ಆಮೇಲೆ ಬೇಕಾಗಿರೋ ಟೈಮಲ್ಲಿ ಬಿಸಿಲಿಲ್ಲ, ಬೇಡದೇ ಇರೋ ಟೈಮಲ್ಲಿ ಅಥವಾ ಮಳೆ ಬೇಕು ಅಂತ ಹೇಳಿದಾಗ ಮಳೆ ಬರಲ್ಲ. ಅದೆಲ್ಲ ಬ್ಯಾಲೆನ್ಸ್ಡ್ ಆಗಿರುವಂತಹ ಒಂದು ಪ್ಲೇಸ್ ಅಂತ ಹೇಳಿದ್ರೆ ಜಿಯೋಗ್ರಾಫಿಕ್ ಅಡ್ವಾಂಟೇಜ್, ಡೆಮೋಗ್ರಫಿಕ್ ಅಡ್ವಾಂಟೇಜ್ ಎರಡು ಕೂಡ ಭಾರತದ ಹತ್ರ ಇದೆ. ಇದನ್ನ ನಾವು ಸರಿಯಾಗಿ ಬೆಳೆಸ್ಕೊಂಡ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕೂತಿರುವಂಥವರಿಗೆ ನಾವು ವಿ ಹ್ಯಾವ್ ಟು ಟೆಲ್ ದ ಬ್ರ್ಯಾಂಡ್ ಭಾರತ್ ಸ್ಟೋರಿ. ಸೊ our farmer, the kind of effort he is putting today, and it is for the good of the world. ಇದರಿಂದ ಏನು ಅವ್ರಿಗೆ ಬೆನಿಫಿಟ್ ಆಗುತ್ತೆ ಆ್ಯಂಡ್ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ದೀಸ್ ಪ್ರಾಡಕ್ಟ್ಸ್. ಎಷ್ಟೋ ಪ್ರಾಡಕ್ಟ್ಸಿನ ಬಗ್ಗೆ ಐಡಿಯಾನೇ ಇಲ್ಲ. ವಿ ಹ್ಯಾವ್ ನಾಟ್ ಸ್ಪೋಕನ್ ಅಬೌಟ್ ಆ ಪ್ರೈಡ್ ಆಫ್ ಓಕೆ ದಿಸ್ ಬಿಲಾಂಗ್ಸ್ ಟು ಅಸ್. India is the land of mangoes. India is the land of let's say ಈಗ GI ಟ್ಯಾಗ್ ಅಂತ ಕೊಟ್ಟಿದ್ದಾರೆ, ಜಿಯೋಗ್ರಾಫಿಕ್ ಇಂಡಿಕೇಶನ್ ಟ್ಯಾಗ್. ಚೈನಾ ಹ್ಯಾಸ್ ಡನ್ ಫಿನಾಮಿನಲಿ ವೆಲ್. ಅದರಲ್ಲಿ ನಮ್ಮ ಕಂಟ್ರಿಯಲ್ಲಿ ನೋಡಿದ್ರೆ ನಾವಿವಾಗ ಅದನ್ನ ವಿ ಹ್ಯಾವ್ ನಾಟ್ ಹಾರ್ನೆಸ್ ದ ಪೊಟೆನ್ಷಿಯಲ್ ಆಫ್ ಇಷ್ಟೆಲ್ಲ ಪ್ರಾಡಕ್ಟ್ಸ್ಗಳು, ಇಷ್ಟು ವೆರೈಟಿ. ನಮ್ಮ ದೇಶದ ಇಂಟರ್ನಲ್ಲಿನೇ ಎಷ್ಟೋ ಜನರಿಗೆ ಅವುಗಳ ಬಗ್ಗೆ ಗೊತ್ತಿಲ್ಲ. ಈಗ ಅಹಿಂಸಾ ಸಿಲ್ಕ್ ಅಂತ ಇದೆ, ಗೊತ್ತಿಲ್ಲ ನಮ್ಮ ಜನರಿಗೆ. ಅದನ್ನ ಇಟ್ takes premium price in the market. ಸೊ ಹೇಗೆ ಅಂದರೆ ಈಗ ಸ್ಪೆಷಾಲಿಟಿ ಕಾಫಿ ಅದಕ್ಕೆ ಡಿಮ್ಯಾಂಡ್ ಇದೆ, ಕಂಪ್ಲೀಟ್ಲಿ ಆರ್ಗ್ಯಾನಿಕಲಿ ಗ್ರೋನ್ ಬನಾನಾ ಅದಕ್ಕೆ ಡಿಮ್ಯಾಂಡ್ ಇದೆ. ವರ್ಲ್ಡ್ ಕನ್ಸ್ಯೂಮ್ಸ್ ಹೈಯೆಸ್ಟ್ ಕನ್ಸ್ಯೂಮ್ಡ್ ಫ್ರೂಟ್ ಇನ್ ದ ವರ್ಲ್ಡ್ ಇಸ್ ಬನಾನಾ, ಆ್ಯಂಡ್ ವಿ ಹ್ಯಾವ್ ದ ಪೊಟೆನ್ಷಿಯಲ್ ಆ್ಯಂಡ್ ವೈ ಆರ್ ವಿ ನಾಟ್ ಯುಟಿಲೈಸಿಂಗ್? ಸಂಕುಚಿತ ಭಾವನೆ ಒಂದು ಸ್ವಲ್ಪ ಬಿಡಬೇಕು. ನಮ್ಮ ದೇಶದ ಒಂದು ಬ್ರ್ಯಾಂಡನ್ನು, ಬ್ರ್ಯಾಂಡ್ ಅಂಬಾಸಿಡರ್ಸ್, ಒಬ್ಬ ರೈತ ಅಂತ ಹೇಳಂದ್ರೆ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆ ರೀತಿಯಲ್ಲಿ ನೋಡಬೇಕು. ಡಿಗ್ನಿಟಿ ಆಫ್ ಲೇಬರ್ ಬರಬೇಕು, ಆ್ಯಂಡ್ ಈ ಫಾರ್ಮಿಂಗಿಗೆ ನಾವು ಬರಬೇಕು ಅಂತ ಜನರಿಗೆ ಅನ್ನಿಸ್ಬೇಕು. ಇದರಲ್ಲಿ ದೆರ್ ಇಸ್ ಎ ಬ್ಯಾಲೆನ್ಸ್. ದ ಮೋಸ್ಟ್ ಇದರಲ್ಲಿ ಹೈಲಿ ರಿವಾರ್ಡಿಂಗ್ ಇನ್ ಟರ್ಮ್ಸ್ ಆಫ್, ಈಗ ಹೇಗೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗಲ್ಲಿ ಒಮ್ಮೆ ಮಾತಾಡ್ತಾ ಹೇಳಿದೆ, ಹೇಗೆ ಫಿಸಿಕಲ್ ಹೆಲ್ತ್ ಇದೆಯೋ ಅದೇ ರೀತಿಯಲ್ಲಿ ಮೆಂಟಲ್ ವೆಲ್ಬೀಯಿಂಗ್ ಅದು ಕೂಡ ಇಂಪಾರ್ಟೆಂಟ್ ಅಂತ. ಇಲ್ಲಿ ಫಿಸಿಕಲ್ ಹೆಲ್ತು ಇದೆ, ವೆಲ್ಬೀಯಿಂಗು ಕೂಡ ಇದೆ. ಇಫ್ ಡನ್ ಪ್ರಾಪರ್ಲಿ ದೇ ಹ್ಯಾವ್ ಆಲ್ ಸಾರ್ಟ್ ಆಫ್ ಬೆನಿಫಿಟ್. ಹಾಗಾಗಿ ಒಂದು ಐಡಿಯಲ್ ಪ್ರೊಫೆಷನ್ ಫಾರ್ ಸಂಬಡಿ ಟು ಹ್ಯಾವ್ ಲೀಸ್ಟ್ ಅಮೌಂಟ್ ಆಫ್ ಕರ್ಮ, ಲೀಸ್ಟ್ ಅಮೌಂಟ್ ಆಫ್ ಡ್ಯಾಮೇಜ್ ಟು ದ ವರ್ಲ್ಡ್ ಆ್ಯಂಡ್ ಡೂಯಿಂಗ್ ಗುಡ್ ವೈಲ್ ಅರ್ನಿಂಗ್ ಮನಿ ಆ್ಯಂಡ್ ಕೀಪಿಂಗ್ ದೆಮ್ಸೆಲ್ಫ್ ಫಿಟ್ ಆ್ಯಂಡ್ ಹೆಲ್ದಿ, ಮೆಂಟಲ್ ವೆಲ್ಬೀಯಿಂಗ್, ಇಟ್ ಈಸ್ ಆಕ್ಚುಲಿ ಫಾರ್ಮಿಂಗ್. ಕೃಷಿ ನ್ಯೂಟ್ರಲ್ ಅಚೀವ್ ಮಾಡ್ಬಿಡ್ಬೋದು ಈಸಿಯಾಗಿ. ಖಂಡಿತ. ಹಾಗಾಗಿ ನಮ್ಮ ಸಾಕಷ್ಟು ಗ್ರಂಥಗಳಲ್ಲಿ ಇದ್ರೊಳಗೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಹೇಳಿರುವಂಥದ್ದು ಇದರಲ್ಲಿ ಏನಂತ ಇದೆ ಅಂತ ಹೇಳಂದ್ರೆ, ಒಬ್ಬ ರೈತ ಅವನ್ ಮಾಡೋ ಕೆಲಸ ಅದು ಯಜ್ಞ ಅಂತ.
ಅಂದ್ರೆ ಅದರಿಂದ ಎಲ್ಲಾ ರೀತಿಯಿಂದನೂ ಸಮಷ್ಟಿಗೆ ಒಳ್ಳೇದಾಗತ್ತೆ ಅಂತ, ಕಲ್ಯಾಣ ಆಗತ್ತೆ ಅಂತ. ವೆರಿ ನೈಸ್. ಹಾಗಾಗಿ ಒಬ್ಬ ರೈತನ ಕೆಲಸ ಎರೆಹುಳುನ ಸಾಯಿಸೋದಲ್ವಲ್ಲ. ಈಗ ನಾವು ಕೆಮಿಕಲ್ ಅನ್ನು ಹಾಕಿದಾಗ ಆ ಜಾಗದಲ್ಲಿರುವಂತ ನೆಮಟೋಡ್ಸ್, ಮೈಕ್ರೋಬ್ಸ್, ಎಲ್ಲ ಇವುಗಳು ಸೂಕ್ಷ್ಮ ಜಂತುಗಳೇನಿರ್ತವೆ ಎಲ್ಲವೂ ಸಾಯ್ತವೆ. ಆ ರೀತಿ ಆಗದೆ ಇರೋ ಹಾಗೆ ಭೂಮಿಯನ್ನ ಅದರ ಪ್ರೈಮಲ್ಲಿ, ಅಂದ್ರೆ ನಾವು ನಮ್ಗೇನ್ ಸಿಕ್ತೋ ಅದಕ್ಕಿಂತ ಚೆನ್ನಾಗಿ ಬಿಟ್ಟು ಹೋಗ್ಬೇಕು ಅಂತ. ರೈಟ್. ಹಾಗೆ ಈ ಪರಿಸರದಲ್ಲೂ ಅಷ್ಟೇನೆ. ಇಷ್ಟೊಂದು ನಾವು ಮಲ್ಚಿಂಗ್ ಶೀಟ್ ಅಂತ ಇವತ್ತು ಹಾಕ್ತಾ ಇದ್ದಾರೆ. ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ ಇದಕ್ಕೆ ಬಂದೇ ಬರುತ್ತೆ ಮತ್ತೆ ಸಾಯಿಲಿಗೆ. ಅದಕ್ಕೆ ಆಲ್ಟರ್ನೇಟಿವ್ಸ್ ಇದೆ. ನಾನು ಮುಂಚೆನೆ ಹೇಳಿದಾಗೆ ಪ್ರತಿಯೊಂದು ಪ್ರಾಬ್ಲಮಿಗೂ ಕೂಡ ಮಲ್ಟಿಪಲ್ ಸೊಲ್ಯೂಷನ್ಸ್ ಇದೆ. ನಾವು ಯಾವ ಸೊಲ್ಯೂಷನ್ ಅಪ್ರೋಚ್ ಅನ್ನ ತಗೊಳ್ತೀವಿ ಅನ್ನೋದ್ರ ಮೇಲೆ ಅದರ ರಿಸಲ್ಟ್ ಮ್ಯಾಟರ್ ಆಗತ್ತೆ ಅಂತ. ನಾವಿವತ್ತು ₹1 ನಮ್ಮ ಜೇಬಲ್ಲಿರೋದನ್ನ ಖರ್ಚು ಮಾಡ್ತೀವಲ್ಲ, ಆದ್ರಿಂದ ನಾವು ಒಂದು ಪ್ರಪಂಚನ ಸೃಷ್ಟಿ ಮಾಡ್ತೀವಿ. ಆ ₹1 ಎಲ್ಲಿ ₹1 ಅಂದ್ರೆ ಅದನ್ನ ಐ ಆಮ್ ಟೇಕಿಂಗ್ ಇಟ್ ಆಸ್ ಎ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಆ ₹1 1 ಪೈಸೆ ಪ್ಲಾಸ್ಟಿಕ್ ಇಂದ ಏನೋ ಒಂದನ್ನು ತಗೊಳ್ಳೋದಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಪ್ಲಾಸ್ಟಿಕ್ ಇಂಡಸ್ಟ್ರಿ ಇವತ್ತು ಇನ್ನೊಬ್ರು ಇನ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ. ಈಗ ಆರ್ಗ್ಯಾನಿಕಲಿ ಗ್ರೋ ಮಾಡಿರೋದೇ ಎಲ್ಲರಿಗೂ ಜನಕ್ಕೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆನೇ ಮಾಡ್ತಾರೆ. ಜನರ ಈಗ ಲೋಕೋ ಭಿನ್ನ ರುಚಿಹಿ ಅಂತ ಹೇಳ್ತೀವಿ. ಜನರದ್ದು ಒಬ್ಬೊಬ್ರದ್ದು ಇಂಟ್ರೆಸ್ಟ್ ಒಂದೊಂದ್ರ ಕಡೆಯಲ್ಲಿರತ್ತೆ. ಕರೆಕ್ಟ್. ಬಟ್ ಇದು ಸೋಷಿಯಲ್ ಇಂಜಿನಿಯರಿಂಗ್ ಕೂಡ. ಇವತ್ತು ನಾವು ಅನ್ಕೊಳ್ತೀವಿ ನಮ್ಗೊಂದು ಚಾಯ್ಸ್ ಇದೆ ಅಂತ. ಖಂಡಿತ ಇಲ್ಲ. ಹೇಗಾಗಿದೆ ಅಂದ್ರೆ ಇದರಲ್ಲಿ ಕಾನ್ಶಿಯಸ್ ಡಿಸಿಷನ್ ಆಫ್ ಯಾರೋ ಒಬ್ಬ ಡಿಸೈನರ್ ಕೂತು ಏನು ಶರ್ಟ್ ಅನ್ನ ಡಿಸೈನ್ ಮಾಡಿದ್ದಾರೆ, ವಿ ಆರ್ ಆಲ್ ವೇರಿಂಗ್ ಅಷ್ಟೇ. ನಾವು ಹೋಗಿ ತಗೊಂಡಿರೋದು ಕೂಡ ಇಟ್ ಇಸ್ ಬಿಟ್ವೀನ್ ದಟ್ ಆಪ್ಷನ್ ವಿಚ್ ಇಸ್ ಅವೈಲಬಲ್. ಇಲ್ಲೀಗ ರೈತರಿಗೂ ಕೂಡ ಹಾಗೇನೆ, ಅವರು ಸ್ವಲ್ಪ ಕಾನ್ಶಿಯಸ್ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾವಿವತ್ತು ಮಾಡ್ತಿರೋದ್ರಿಂದ ನಮಗೂ ಒಳ್ಳೇದಾಗ್ಲಿ, ನಮ್ಮ ಮಕ್ಕಳು ಕೂಡ ಇದರಿಂದ ಬೆನಿಫಿಟ್ ಆಗ್ಲಿ, ಹಾಗೇನೆ ಸಮಾಜಕ್ಕೂ ಕೂಡ ಒಳ್ಳೇದಾಗ್ಲಿ. ಅಮೇಜಿಂಗ್. ಇನ್ನೊಂದಿಷ್ಟು ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ಬರೋದು ಖಂಡಿತ ಡೆವಲಪ್ಮೆಂಟ್ ಅಲ್ಲ. ಖಂಡಿತವಾಗ್ಲು. ಇದೆಲ್ಲದರ ಮಧ್ಯೆ ನಿಮ್ದೊಂದು ತುಂಬ ಮನಸ್ಸಿಗೆ ಆತ್ಮಕ್ಕೆ ಹತ್ತಿರವಾಗಿರುವಂಥ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ನೀವು. ಅದ್ರ ಬಗ್ಗೆ ಹೇಳಿ. ಇದು ನಾನು 5ನೇ ಕ್ಲಾಸಲ್ಲಿದ್ದಾಗ ಬಹುಶಃ ಒಂದು ಸಮ್ಮರ್ ಹಾಲಿಡೇ, ಸಮ್ಮರ್ ಕ್ಯಾಂಪ್ ಸಾಗರದಲ್ಲಿ ನಡೀತು. ಆ ಸಾಗರದಲ್ಲಿ ನಡೆದಂಥ ಸಮ್ಮರ್ ಕ್ಯಾಂಪ್ನ ಶಿಬಿರದಲ್ಲಿ ಒಂದು ಗೀತೆ ಹೇಳ್ಕೊಟ್ಟಿದ್ದು ಲೋಕಹಿತಂ ಮಮ ಕರಣೀಯಂ ಅಂತ. ಸೊ ಅದನ್ನ ತುಂಬಾ ಮನಸ್ಸಿಗೆ ಹತ್ರ ಆಯ್ತು. ಯಾಕೆ ಅಂತ ಗೊತ್ತಿಲ್ಲ. ಅದರಲ್ಲಿ ಇದ್ದಂಥ ಪ್ರತಿಯೊಂದು ಒಂದು ಲೈಫಿಗೆ ಡೈರೆಕ್ಷನ್ ಕೊಡೋ ಅಂತ ಒಂದು ಗೀತೆ ಅದು. ಸೊ ಅದ್ರ ಬಗ್ಗೆ ಮನಸ್ಸಲ್ಲಿ ಯಾವಾಗಲೂ ಬರ್ತಾ ಇತ್ತು, ಏನಾದರೂ ಮಾಡಬೇಕಲ್ಲ, ಏನು ಮಾಡೋದು ಅಂತ. ಹಾಗಾಗಿ ಲೋಕಹಿತಂ ಫೌಂಡೇಶನ್ ಅಂತಾನೆ ಒಂದು ಚಾರಿಟಬಲ್ ಟ್ರಸ್ಟ್ ಅನ್ನ ಶುರು ಮಾಡಿದ್ವಿ. ಕಳೆದ 5 ವರ್ಷದಲ್ಲಿ ಸಾಕಷ್ಟು ಜಾಗಗಳಲ್ಲಿ ಪ್ರೈವೇಟ್ ಮಿನಿ ಫಾರೆಸ್ಟ್ಗಳನ್ನ ಬೆಳೆಸುವಂತಹ ಒಂದು ಕೆಲಸ ನಡೀತಾ ಇದೆ. ರೀಸನ್ ಏನು ಅಂತ ಹೇಳಿದ್ರೆ, ಒಂದು ಪೀಳಿಗೆಗೆ ನಾವು ಮುಂದೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡಬೇಕು ಅಂತ ಹೇಳಂದ್ರೆ ಅಟ್ಲೀಸ್ಟ್ ಆ ಸ್ಪೀಷೀಸ್ ಅಥವಾ ಆ ಜಾತಿಯ ಮರ ಗಿಡಗಳು ಉಳಿದಿರಬೇಕು. ಎಷ್ಟೊಂದು ಔಷಧೀಯ ಸಸ್ಯಗಳು ಇವಾಗ ನಮಗೆ ಹೆಸರು ಕೂಡ ಗುರುತಿಸೋದಕ್ಕೂ ಕೂಡ ಗೊತ್ತಿಲ್ಲ. ಆಮೇಲೆ ಎಲ್ಲದನ್ನು ನಾವು ಕಮರ್ಷಿಯಲ್ ಆ್ಯಂಗಲಲ್ಲೇ ನೋಡೋದ್ರಿಂದ ಆ ಮರ ಇದ್ರೆ ಏನು ಉಪಯೋಗ ಅಂತ ಹೇಳಿ ಬಹುಶಃ ರೈತರುಗಳು ಕೂಡ ಅವರ ಜಮೀನಲ್ಲಿರುವಂಥ ಮರಗಳನ್ನು ಗುರುತಿಸಿರಲ್ಲ. ಅದರಿಂದ ಏನು ಎಕನಾಮಿಕ್ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ತೆಗೆದುಬಿಟ್ಟಿರ್ತಾರೆ. ಪ್ರತಿಯೊಂದು ಜಾಗಕ್ಕೂ ಕೂಡ ಅಲ್ಲಿ ಬಂದಿರುವಂತಹ ಗಿಡ ಮರಗಳದ್ದು ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇದೆ. ಹೌದು, ಅದು ಮಣ್ಣಿನ ಫಲವತ್ತತೆ ಇರ್ಬೋದು, ಅಥವಾ ಅಲ್ಲಿಯ ಒಂದು ಇಕೋಸಿಸ್ಟಮ್ ಅಂತ ಏನು ಹೇಳ್ತೀವಿ. ಯಾವುದೋ ಒಂದು ಮರದ ಪಟರೆಯಲ್ಲಿ ಒಂದು ಗೂಬೆ ಇತ್ತು ಅಂತ ಹೇಳಿದ್ರೆ ಅದೇ ಅಲ್ಲಿಯ ಈ ರೊಡೆಂಟ್ ಪಾಪ್ಯುಲೇಷನ್ನ, ಇಲಿ ಹೆಗಣಗಳು ಇವುಗಳನ್ನು ಕಂಟ್ರೋಲ್ ಮಾಡಿರುತ್ತೆ, ಪೆಸ್ಟ್ಸ್ ಅನ್ನು ಕಂಟ್ರೋಲ್ ಮಾಡಿರುತ್ತೆ. ನಿಮ್ಗೆ ಅವಾಗ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಆಗುತ್ತೆ. ಸೊ ಇದು ಉಳಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಕೆಲವೊಂದಿಷ್ಟು ಇಂಟ್ರೆಸ್ಟೆಡ್ ವಾಲಂಟಿಯರ್ಸ್ಗಳು ಎಲ್ಲರೂ ಸೇರ್ಕೊಂಡು ನಾವು ಸಾಕಷ್ಟು ಜಾಗಗಳಲ್ಲಿ ಗಿಡ ಈ ಥರ ಸಾಕಷ್ಟು ನಮ್ಮ ನೇಟಿವ್ ಸ್ಪೀಷೀಸಿನ ಗಿಡಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಬೆಳೆಸ್ತಾ ಇರುವಂತಹ ಒಂದು ಪ್ರಾಜೆಕ್ಟ್ ಇದು. ಇದ್ರ ಜೊತೆಯಲ್ಲಿ ಬೇರೆದು ಕೂಡ, ಅಂದರೆ ರಿಲೇಟೆಡ್ ಟು ಆಂಟ್ರಪ್ರಿನೋರಿಯಲ್ ಎಜುಕೇಷನ್ ಇರ್ಬೋದು, ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಮೇಜರ್ ರೀಸನ್ ಏನು ಅಂತ ಹೇಳಂದ್ರೆ, ಇಲ್ಲಿಂದ ಸಿಟಿಗಳಿಗೆ ಏನು ಮೈಗ್ರೇಷನ್ ಆಗಿದೆ ಹಳ್ಳಿಗಳಿಂದ, ವಾಪಸ್ ರೂರಲ್ ಏರಿಯಾಕ್ಕೆ ಹೋಗಬೇಕು, ಟ್ಯಾಲೆಂಟ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಎಲ್ಲ ಒಂದು ಕಡೆ ಐಸೋಲೇಟ್ ಆಗಿದ್ದಾರೆ. ಕರೆಕ್ಟ್. ಹಳ್ಳಿಗಳಲ್ಲಿ ಉಳಿದಿರೋ ಅಂಥದ್ದು ಒಂಥರ ವೃದ್ಧಾಶ್ರಮಗಳ ರೀತಿಯಲ್ಲಾಗಿದೆ.
ಅಲ್ಲಿ ಎಕನಾಮಿಕ್ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಮಾಡೋಂಥವ್ರಿಗೆ ನಮ್ಮ ಕಡೆಯಲ್ಲಿ ಆಗೋಂತಹ ನೆಟ್ವರ್ಕಿಂಗ್ ಇರ್ಬೋದು, ಅಡ್ವೈಸರಿ ಇರ್ಬೋದು, ಸಪೋರ್ಟ್ ಇರ್ಬೋದು, ಅದನ್ನು ಕೊಡೋದಕ್ಕೆ ಅದನ್ನು ಕೂಡ ಇದು ಒನ್ ಆಫ್ ದ ಆ್ಯಕ್ಟಿವಿಟಿ. ಲೋಕಹಿತಂ ಫೌಂಡೇಶನ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಎಜುಕೇಷನ್ ರಿಲೇಟೆಡ್ಡು ಕೂಡ ಒಂದು ಪ್ಲಾನ್ಗಳಿದೆ. ಸೊ ಇದಿಷ್ಟು ಸದ್ಯದ ಮಟ್ಟಿಗೆ ನಡೀತಾ ಇರೋವಂಥದ್ದು. ಭಟ್ರೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ತುಂಬ ಕ್ಯಾಂಡಿಡ್ ಆಗಿ ಆನ್ಸರ್ ಮಾಡಿದ್ದೀರಾ, ಯಥಾವತ್ತಾಗಿ ಆನ್ಸರ್ ಮಾಡಿದ್ದೀರಾ. ಇದೆಲ್ಲ ಬರೀ ನನ್ನ ಪ್ರಶ್ನೆ ಅಲ್ಲ, ನಂತರ ಸಾವಿರಾರು ಜನ ಕನ್ಸ್ಯೂಮರ್ಸ್ಗೆ, ಕೋಟ್ಯಾಂತರ ಜನ ಕನ್ಸ್ಯೂಮರ್ಸ್ಗೆ ಬಂದಿರೋಂಥ ಪ್ರಶ್ನೆ, ಬರಬೇಕಾಗಿರೋಂಥ ಪ್ರಶ್ನೆ. ಸೊ ಅವರೆಲ್ಲರೂ ನಿಮ್ಮ ಕಂಟೆಂಟನ್ನ ಕನ್ಸ್ಯೂಮ್ ಮಾಡಿ ಈ ಇಂಪಾರ್ಟೆಂಟ್ ಆಗಿರೋಂಥ ಒಂದು ವರ್ಟಿಕಲ್ ಇದು ತುಂಬ ಇಂಪಾರ್ಟೆಂಟ್ ಆಗಿ ನಮ್ಮ ಜೀವನದ ಮೇಲೆ ತುಂಬ ಪ್ರಬಲವಾದಂಥ ಪರಿಣಾಮ ಬೀರುವಂಥ ವರ್ಟಿಕಲ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಸ್ಕೇಲಿಯನ್ ಟೆಕ್ನಾಲಜಿ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಧರ್ ಭಟ್ರು ನಮ್ಮ ಜೊತೆಗಿದ್ದರು. ಸ್ಕೇಲಿಯನ್ ಟೆಕ್ನಾಲಜಿ ಕಾಂಟ್ಯಾಕ್ಟ್ ನಂಬರ್ಸ್, ಇನ್ಸ್ಟಾಗ್ರಾಮ್, ವೆಬ್ಸೈಟ್ ಹಾಗೂ ಲಿಂಕ್ಡ್ಇನ್ ಡೀಟೇಲ್ಸ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ರೀಚ್ ಔಟ್ ಮಾಡಿ. ನೀವು ಅಕಸ್ಮಾತ್ ಒಬ್ಬ ರೈತ ಆಗಬೇಕು ಅಥವಾ ರೈತ ಆಗಿದ್ದೀರಾ ಅನ್ನೋದಾದರೆ ಇವರ ಕಂಪನಿಯನ್ನು ಖಂಡಿತವಾಗಿ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಥರಥರಾವರಿ ಸರ್ವಿಸಸ್ ಇದೆ ಅವ್ರದ್ದು. ಕನ್ಸಲ್ಟಿಂಗ್ ಕೊಡ್ತಾರೆ, ಎಕೋಸಿಸ್ಟಮ್ ಕನೆಕ್ಷನ್ಸ್ ಮಾಡಿಸ್ತಾರೆ. ನಿಮಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ. ವಿತ್ ದಟ್ ನೋಟ್, ವಿ ಎಂಡ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು. ಟೇಕ್ ಕೇರ್.